ದೀಪಿಕಾ, ಎಲ್ಲಿದ್ದೀಯಾ ನೀನು? ನನ್ನ ಶರ್ಟ್ಗೆ ಸರಿ ಹೊಂದುವ ಟೈ ಕೂಡ ತೆಗೆದು ಇಡುವುದಿಲ್ಲ ನೀನು. ಬೇಗ ಮಾಡು, ಇಲ್ಲದಿದ್ದರೆ ನಾನು ಕಚೇರಿಗೆ ತಡವಾಗಿ ಹೋಗಬೇಕಾಗುತ್ತದೆ. ನಂದೀಶನ ಕೋಪದ ಧ್ವನಿ ಬೆಳಗ್ಗೆ 7 ಗಂಟೆಗೆ ಇಡೀ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಯಾವಾಗ ಈ ಶಬ್ದವು ಗೋಡೆಗಳಿಗೆ ಬಡಿದು ಅಡಿಗೆ ಮನೆಯನ್ನ ತಲುಪಿತೋ ಆಗ ಚಪಾತಿ ಬೇಯಿಸುತ್ತಿದ್ದ ದೀಪಿಕಾ ಅವಸರದಿಂದ ಗ್ಯಾಸನ್ನು ಬಂದ್ ಮಾಡಿ ತನ್ನ ಕೋಣೆಯ ಕಡೆಗೆ ಓಡಿದಳು. ಅವಳು ಬೇಗನೆ ತಿಜೋರಿ ತೆರೆದು ಬೇರೆ ಟೈಯನ್ನ ತೆಗೆದು ನಂದೀಶನ ಕೈಗಿಟ್ಟಳು ಮತ್ತು ಒಂದು ಕ್ಷಣವೂ ತಡ ಮಾಡದೆ ಮತ್ತೆ ಅಡಿಗೆ ಕೋಣೆಗೆ ಹೋದಳು. ಬೆಳಗ್ಗೆ ಒಂದು ಕ್ಷಣ ನಿಂತು ನೆಮ್ಮದಿಯ ಉಸಿರು ತೆಗೆದುಕೊಳ್ಳಲು ಸಹ ಅವಳಿಗೆ ಸಮಯವಿರಲಿಲ್ಲ. ಅವಳ ಪ್ರತಿದಿನದ ಬೆಳಿಗ್ಗೆ ಹೀಗೆಯೇ ನಡೆಯುತ್ತಿತ್ತು. ದೀಪಿಕಾಳ ದಿನ ನಸುಕಿನ 5 ಗಂಟೆಗೆ ಶುರುವಾಗುತ್ತಿತ್ತು. ಸ್ನಾನ ಮುಗಿಸಿದ ನಂತರ ಅವಳು ಸೀದಾ ಅಡಿಗೆ ಮನೆಯಲ್ಲಿ ತೊಡಗಿಕೊಳ್ಳುತ್ತಿದ್ದಳು. ಮೊದಲು ನಾಷ್ಟಾ ತಯಾರಿಸಿ ನಂತರ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಅವರಿಗೆ ನಾಷ್ಟಾ ತಿನ್ನಿಸುತ್ತಿದ್ದಳು. ಇಷ್ಟರಲ್ಲಿ ಅವಳ ಪತಿ ನಂದೀಶನು ತಯಾರಾಗುತ್ತಿದ್ದನು. ಆಗ ಅವನಿಗೆ ನಾಷ್ಟಾ ಕೊಡುವುದರ ಜೊತೆಗೆ ತನ್ನ ಅತ್ತೆಗೆ ಬೇರೆ ತಿಂಡಿ ತಯಾರಿಸಿಕೊಡುತ್ತಿದ್ದಳು. ಇದೆಲ್ಲವನ್ನ ಮಾಡಿ ಮುಗಿಸುವುದರೊಳಗೆ ಅವಳಿಗೂ ತನ್ನ ಆಫೀಸ್ಗೆ ಹೋಗುವ ಸಮಯ ಆಗಿರುತ್ತಿತ್ತು. ದೀಪಿಕಾ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದಳು. ಹಾಗೋ ಹೇಗೋ ಏನೇನೋ ತಿಂಡಿ ತಿಂದು ಟಿಫಿನ್ ಪ್ಯಾಕ್ ಮಾಡುತ್ತಿದ್ದಳು. ಎಲ್ಲಾ ಕೆಲಸಗಳಿಂದ ಮುಕ್ತಿ ಪಡೆದು ಅವಳು ಕಚೇರಿಗೆ ತಲುಪಬೇಕೆಂದರೆ ತಡವಾಗಿಯೇ ಬಿಡುತ್ತಿತ್ತು. ತದನಂತರ ಅವಳು ತನ್ನ ಮೇಲಾಧಿಕಾರಿಗಳ ಬೈಗುಳನ್ನ ಕೇಳಬೇಕಾಗುತ್ತಿತ್ತು. ಆದರೆ ಅವಳು ಇಷ್ಟೆಲ್ಲ ಮಾಡಿದ ನಂತರವೂ ಆಕೆಯ ಪತಿ ನಂದೀಶ್ ಹಗಲಿರಲು ಆಕೆಯ ಕೆಲಸದಲ್ಲಿ ತಪ್ಪುಗಳನ್ನು ಹುಡುಕುತ್ತಿದ್ದನು. ಅಷ್ಟಕ್ಕೂ ದೀಪಿಕಾ ತನ್ನ ಪತಿಗಿಂತ ಹೆಚ್ಚು ಓದಿಕೊಂಡಿದ್ದಳು, ಅವನಿಗಿಂತ ಹೆಚ್ಚು ಸಂಪಾದಿಸುತ್ತಿದ್ದಳು ಮತ್ತು ತುಂಬಾ ಸುಂದರವಾಗಿದ್ದ ಮಹಿಳೆಯಾಗಿದ್ದಳು. ಆದರೆ ನಂದೀಶ್ ತನ್ನ ಹೆಂಡತಿಯ ಬಗ್ಗೆ ಹೆಮ್ಮೆ ಪಡುವ ಬದಲು ಅವಳ ಬಗ್ಗೆ ಅಸೂಯೆ ಪಡುವ ವ್ಯಕ್ತಿಯಾಗಿದ್ದ ಮತ್ತು ಯಾವಾಗಲೂ ಅವಳ ಮೇಲೆ ಕೋಪದಿಂದಲೇ ಇರುತ್ತಿದ್ದನು. ಆಗಾಗ್ಗೆ ದೀಪಿಕಾ ತನ್ನ ಹೆತ್ತವರ ಮನೆಯಲ್ಲಿನ ಸಂತೋಷದ ಕ್ಷಣಗಳನ್ನ ನೆನಪಿಸಿಕೊಳ್ಳುತ್ತಾ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬರುತ್ತಿದ್ದವು. ಅವಳು ತಂದೆ ತಾಯಿಗೆ ಮುದ್ದಿನ ಮಗಳಾಗಿದ್ದಳು. 3 ಜನ ಹೆಣ್ಣು ಮಕ್ಕಳಲ್ಲಿ ದೀಪಿಕಾಳೇ ಚಿಕ್ಕವಳಾಗಿದ್ದಳು. ಆದರೆ ಎಲ್ಲರಿಗಿಂತ ಸುಂದರ ಮತ್ತು ಓದುವುದರಲ್ಲಿ ಬಹಳ ಚುರುಕಾಗಿದ್ದಳು. ಓದು ಮುಗಿದ ನಂತರ ನಂದೀಶನೊಂದಿಗೆ ಅವಳ ಮದುವೆ ಆಯಿತು. ದೀಪಿಕಾ ಒಬ್ಬ ತುಂಬಾ ಚುರುಕಾದ ಆದರೆ ಸಹಿಷ್ಣು ಹುಡುಗಿಯಾಗಿದ್ದಳು. ಮದುವೆಯ ನಂತರ ಅವಳು ತನ್ನ ಅತ್ತೆ ಮಾವನ ಮನೆಯ ವಾತಾವರಣಕ್ಕೆ ಹೊಂದಿಕೊಂಡಳು. ಆದರೆ ನಂದೀಶ್ ಸ್ವಲ್ಪ ಒರಟಾಗಿ ವರ್ತಿಸುತ್ತಿದ್ದ. ವಿಶೇಷವಾಗಿ ದೀಪಿಕಾ ಜೊತೆ ಅವನು ಸೌಜನ್ಯದಿಂದ ಮಾತನಾಡುತ್ತಿರಲಿಲ್ಲ. ಅವನು ಯಾವಾಗಲೂ ಅವಳನ್ನ ಬೈಯುತ್ತಿದ್ದನು ಮತ್ತು ಅವಳ ಮೇಲೆ ತನ್ನ ರೋಷವನ್ನ ತೋರಿಸುತ್ತಿದ್ದನು. ಅವನ ಈ ಸ್ವಭಾವ ನೋಡಿ ದೀಪಿಕಾ ಕೂಡ ಕೆಲವೊಮ್ಮೆ ಬೇಸರಿಸಿಕೊಳ್ಳುತ್ತಿದ್ದಳು. ಆದರೆ ಅತ್ತೆಯೊಂದಿಗೆ ಅವಳ ಸಂಬಂಧ ಚೆನ್ನಾಗಿತ್ತು. ಅದಕ್ಕಾಗಿ ಅವಳು ತನ್ನ ಅತ್ತೆಯೊಂದಿಗೆ ಚೆನ್ನಾಗಿ ಹೊಂದಿಕೊಂಡು ಸಮಯ ಕಳೆಯುತ್ತಿದ್ದಳು. ನಿಧಾನವಾಗಿ ಸಮಯವು ರೆಕ್ಕೆ ಹಚ್ಚಿಕೊಂಡು ಹಾರುತ್ತಾ ಹೋಯಿತು ಮತ್ತು ದೀಪಿಕಾ 2 ಮುದ್ದಾದ ಮಕ್ಕಳ ತಾಯಿಯಾದಳು. ಆದರೆ ಪರಿವಾರ ದೊಡ್ಡದಾಗುತ್ತಿದ್ದಂತೆ ಮನೆಯ ಖರ್ಚು ಕೂಡ ಹೆಚ್ಚಾಯಿತು. ನಂದೀಶನ ಸಂಬಳ ಅಷ್ಟೇನು ಹೆಚ್ಚಿಗೆ ಇರಲಿಲ್ಲ. ಅವನ ಸಂಬಳದಿಂದ ಮನೆಯ ಖರ್ಚು ನಡೆಸಲಿಕ್ಕೆ ತೊಂದರೆಯಾಗುತ್ತಿತ್ತು. ಅದಕ್ಕಾಗಿ ದೀಪಿಕಾಳು ತನ್ನ ಅತ್ತೆಯಿಂದ ಒಪ್ಪಿಗೆ ಪಡೆದು ನೌಕರಿಗಾಗಿ ಇಂಟರ್ವ್ಯೂ ಕೊಟ್ಟು ಬಂದಳು. ಅವಳ ಹೆಚ್ಚಿನ ವಿದ್ಯಾಭ್ಯಾಸದ ಕಾರಣ ಅವಳಿಗೆ ಕೂಡಲೇ ಒಂದು ಕಂಪನಿಯಲ್ಲಿ ನೌಕರಿ ಸಿಕ್ಕಿತು. ಅವಳ ಸಂಬಳ ನಂದೀಶನ ಸಂಬಳಕ್ಕಿಂತ ಹೆಚ್ಚಿಗೆ ಇದ್ದಿತು. ಇದರಿಂದ ನಂದೀಶನ ಮನದಲ್ಲಿ ಒಂದು ಹೀನ ಭಾವನೆ ಮನೆ ಮಾಡುತ್ತಾ ಹೋಯಿತು ಮತ್ತು ಮೇಲಾಗಿ ನಂದೀಶನಿಗೆ ಅವಳ ಮೇಲೆ ಒಂದು ಸಂಶಯದ ಕಣ್ಣು ಇದ್ದೇ ಇತ್ತು. ದೀಪಿಕಾ ನೌಕರಿಯಿಂದ ಮನೆಗೆ ಬಂದಾಗ ನಂದೀಶನಿಂದ ತರಹದ ಪ್ರಶ್ನೆಗಳನ್ನು ಎದುರಿಸಬೇಕಾಗಿತ್ತು. ಆದರೆ ದೀಪಿಕಾ ಎಂದೂ ತನ್ನ ಸಂಯಮ ಕಳೆದುಕೊಳ್ಳಲಿಲ್ಲ ಮತ್ತು ಎಂದಿಗೂ ಅವನಿಗೆ ತಿರುಗಿ ಉತ್ತರ ಕೊಡುತ್ತಿರಲಿಲ್ಲ. ಅವನು ತನ್ನ ಹೆಂಡತಿಯ ಸೌಂದರ್ಯ ಮತ್ತು ಕೌಶಲ್ಯದ ಹೊಗಳಿಕೆಗಳನ್ನು ಕೇಳಿ ಬೇಸತ್ತಿದ್ದ. ಮತ್ತೊಂದೆಡೆ ದೀಪಿಕಾಳ ಸಮರ್ಪಣಾ ಭಾವ ಮತ್ತು ಅಪ್ರತಿಮ ಪ್ರತಿಭೆ ಶೀಘ್ರದಲ್ಲೇ ಕೆಲಸದ ಸ್ಥಳದಲ್ಲಿ ಅವಳ ಅಭಿರುಚಿಯ ಯಶಸ್ಸನ್ನ ಗಳಿಸಿತು. ಕೆಲವೇ ತಿಂಗಳುಗಳಲ್ಲಿ ಅವಳಿಗೆ ಕೆಲಸದಲ್ಲಿ ಬಡ್ತಿ ಸಿಕ್ಕಿತು. ಇಲ್ಲಿಯವರೆಗೆ ಸಣ್ಣದಾಗಿ ಹೊಗೆಯಾಡುತ್ತಿದ್ದ ನಂದೀಶನ ಒಳಗಿನ ಸಂಶಯ ಈಗ ಬಲವಾದ ಜ್ವಾಲೆಯಾಗಿ ಮಾರ್ಪಟ್ಟಿತ್ತು ಮತ್ತು ಅವನ ಮನಸ್ಸಿನಲ್ಲಿ ಒಂದು ವಿಚಾರ ಕೊರೆಯಲು ಪ್ರಾರಂಭಿಸಿತು. ಇವನು ದೀಪಿಕಾಳ ಪತಿ ಅಂತ ಜನರು ಆಡಿಕೊಳ್ಳುವಷ್ಟು ದೀಪಿಕಾ ಬೆಳೆದು ಬಿಟ್ಟರೆ ಅಂತ. ಈ ಆಲೋಚನೆಯು ನಂದೀಶನ ಪುರುಷ ಅಹಂಕಾರವನ್ನ ಒಳಗಿನಿಂದ ಅಲುಗಾಡಿಸಿತು. ಅವನ ಮನಸ್ಸಿನಲ್ಲಿ ಒಂದು ಪ್ರತಿದ್ವಂದ್ವ ಪುರುಷ ಜಾಗೃತನಾದ. ಅವನು ತನ್ನ ಪತ್ನಿಯ ಯಶಸ್ಸಿನ ಮುಂದೆ ತನ್ನ ಅಸ್ತಿತ್ವವು ಮರೆಯಾಗುತ್ತಿದೆ ಅಂತ ಭಾವಿಸಲು ಪ್ರಾರಂಭಿಸಿದ. ಪ್ರತಿಯೊಂದು ವಿಷಯದಲ್ಲೂ ಅವಳ ತಪ್ಪುಗಳನ್ನು ಎತ್ತಿ ತೋರಿಸುವುದು, ಅವಳನ್ನು ಅವಮಾನಿಸುವುದು, ಅವಳ ಮಾತಿಗೆ ಅಡ್ಡಪಡಿಸುವುದು, ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ವಿಷಯಕ್ಕೂ ಅವಳ ಮೇಲೆ ಕೂಗುವುದು ಈಗ ಅವನ ಅಭ್ಯಾಸವಾಗಿ ಬಿಟ್ಟಿತ್ತು. ನಂದೀಶನ ಕೋಪದ ಧ್ವನಿಗಳು ಮನೆಯಲ್ಲಿ ಪ್ರತಿದಿನವೂ ಪ್ರತಿಧ್ವನಿಸುತ್ತಿದ್ದವು. ದೀಪಿಕಾಳನ್ನು ಯಾವುದಾದರೊಂದು ವಿಷಯದಲ್ಲಿ ಸಿಕ್ಕಿಸಿ ಅಪಮಾನಗೊಳಿಸುವುದು ಈಗ ಅವನ ದಿನಚರ್ಯದಲ್ಲಿ ಒಂದು ಭಾಗವಾಗಿ ಬಿಟ್ಟಿತು.
ಇದೆಲ್ಲವನ್ನು ಗಮನಿಸುತ್ತಿದ್ದ ಮಕ್ಕಳು ಕೂಡ ಇದನ್ನು ಸಹಿಸಿಕೊಂಡು ಸುಮ್ಮನಿದ್ದರು. ಅವರು ತಮ್ಮ ತಾಯಿಯನ್ನು ಸುಮ್ಮನೆ ಕೆಲಸ ಮಾಡುತ್ತಿರುವುದನ್ನ ನೋಡುತ್ತಿದ್ದರು ಮತ್ತು ಮುಗ್ಧತೆಯಿಂದ, ಅಮ್ಮ, ಅಪ್ಪ ನಿನ್ನ ಮೇಲೆ ಇಷ್ಟೇಕೆ ರೇಗಾಡುತ್ತಾರೆ? ನೀನು ದಿನಪೂರ್ತಿ ಕೆಲಸವನ್ನೇ ಮಾಡುತ್ತಿರುತ್ತೀಯಾ? ನಮ್ಮೆಲ್ಲರನ್ನು ಎಷ್ಟು ಕಾಳಜಿ ಮಾಡುತ್ತೀಯಾ? ಆದರೂ ಅಪ್ಪ ನಿನ್ನ ಮೇಲೆ ಇಷ್ಟೇಕೆ ಕೋಪಗೊಳ್ಳುತ್ತಾರೆ ಅಂತ ಕೇಳುತ್ತಿದ್ದರು. ಈ ಪ್ರಶ್ನೆಗೆ ದೀಪಿಕಾಳ ಹತ್ತಿರ ಯಾವುದೇ ಉತ್ತರವಿರಲಿಲ್ಲ. ಅವಳ ಕಣ್ಣುಗಳಲ್ಲಿ ಕೇವಲ ಒಂದು ಶೂನ್ಯ ನೋವು ಇತ್ತು ಮತ್ತು ಆಗ ಅವಳು ಮಕ್ಕಳನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದಳು. ನಂತರ ಒಂದು ದಿನ ಅವರ ಮಗನ ಹುಟ್ಟುಹಬ್ಬ ಬಂದಿತು. ನಂದೀಶನು ಮನೆಯಲ್ಲಿ ಒಂದು ಪಾರ್ಟಿಯನ್ನ ಆಯೋಜಿಸಿ ತನ್ನ ಕೆಲವು ಸ್ನೇಹಿತರನ್ನ ಆಹ್ವಾನಿಸಿದನು. ದೀಪಿಕಾ ಸ್ವತಃ ಎಲ್ಲ ಅಡುಗೆಯನ್ನ ತಯಾರಿಸಿದ್ದಳು. ಈ ವಿಷಯ ಬಂದ ಎಲ್ಲ ಅತಿಥಿಗಳಿಗೆ ಗೊತ್ತಾದಾಗ ಅವರು ದೀಪಿಕಾಳನ್ನು ಮುಕ್ತ ಕಂಠದಿಂದ ಹೊಗಳಿದರು. ಯಾರೋ ಒಬ್ಬರು ಅವಳ ಸುಂದರತೆಯ ಬಗ್ಗೆ ಪ್ರಶಂಸೆ ಮಾಡಿದರೆ, ಯಾರೋ ಇನ್ನೊಬ್ಬರು ಅವಳ ಅಡುಗೆಯ ಸ್ವಾದಿಷ್ಟದ ಬಗ್ಗೆ ಮುಕ್ತರಾಗಿದ್ದರು. ಯಾರೋ ಒಬ್ಬರು ನಂದೀಶನಿಗೆ, ನಂದು, ನಿಜವಾಗ್ಲೂ ನೀನು ತುಂಬಾ ಭಾಗ್ಯಶಾಲಿಯಾಗಿದ್ದೀಯಾ, ನಿನಗೆ ಇಂತಹ ಆದರ್ಶ ಪತ್ನಿ ಸಿಕ್ಕಿದ್ದಾಳೆ, ಎಲ್ಲರೂ ತಮಗೆ ಇಂತಹ ಪತ್ನಿಯೇ ಸಿಗಬೇಕು ಅಂತ ಬಯಸುತ್ತಾರೆ ಅಂತ ಹೇಳಿದ. ಇದನ್ನು ಕೇಳಿದ ನಂದೀಶನ ಹೃದಯ ಕಲ್ಲಿದ್ದಿಲಿನ ಹಾಗೆ ಉರಿಯತೊಡಗಿತು. ಪ್ರತಿಯೊಂದು ಹೊಗಳಿಕೆಯ ಮಾತು ಅವನ ಕಿವಿಯಲ್ಲಿ ಕುದಿಯುವ ಸೀಸದಂತೆ ಬೀಳುತ್ತಿತ್ತು. ಅವನ ಸ್ನೇಹಿತರ ಮಾತುಗಳು ಅವನನ್ನ ಅವಮಾನಿಸುತ್ತಿರುವಂತೆ ಅವನಿಗೆ ಭಾಸವಾಯಿತು. ಅವನು ಅಲ್ಲೇ ನಿಂತಲ್ಲೇ ತನ್ನ ಹೆಂಡತಿಯ ಸುಂದರತೆಯ ಬಗ್ಗೆ ಮತ್ತು ಅವಳ ಸಾಮರ್ಥ್ಯದ ಪ್ರಶಂಸೆಯ ಬಗ್ಗೆ ಉರಿದುಕೊಳ್ಳುತ್ತಿದ್ದನು. ಅವನ ಕಣ್ಣುಗಳಲ್ಲಿ ದ್ವೇಷದ ಜ್ವಾಲೆ ಮತ್ತಷ್ಟು ಆಳವಾಗುತ್ತಾ ಹೋಯಿತು. ಆ ಸಮಯದಲ್ಲಿ ಅವನು ಏನೂ ಹೇಳಲಿಲ್ಲ. ಆದರೆ ಪಾರ್ಟಿ ಮುಗಿದು ಎಲ್ಲ ಅತಿಥಿಗಳು ಹೋದ ನಂತರ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿ ಸುಸ್ತಾಗಿ ಸೋತು ಸುಣ್ಣವಾದ ದೀಪಿಕಾ ಯಾವಾಗ ಕೋಣೆಗೆ ಕಾಲಿಟ್ಟಳೋ ಆಗ ನಂದೀಶನು ವ್ಯಂಗ್ಯವಾಗಿ ನಗುತ್ತಾ, ವಾಹ್, ಇವತ್ತು ನೀನು ನಿಜವಾಗಿಯೂ ನಿನ್ನ ಮ್ಯಾಜಿಕ್ ತೋರಿಸಿಬಿಟ್ಟೆ. ನೀನು ನಿನ್ನ ಸೌಂದರ್ಯದ ಮ್ಯಾಜಿಕ್ ತೋರಿಸಿದ್ದೀಯಾ? ನನ್ನ ಎಲ್ಲಾ ಸ್ನೇಹಿತರು ನಿನ್ನದೇ ಗುಣಗಾನದ ಮಾಲೆ ಹೆಣೆಯುತ್ತಿದ್ದರು. ಅಷ್ಟೊಂದು ವರ್ಚಸ್ಸನ್ನು ಹರಡಿದ್ದೀಯಾ ನೀನು? ಅವರು ಒಂದು ಕ್ಷಣವೂ ನಿನ್ನ ಮೇಲಿನ ದೃಷ್ಟಿಯೇ ತೆಗೆಯುತ್ತಿರಲಿಲ್ಲ. ಪೂರ್ತಿ ಸಮಯ ನಿನ್ನದೇ ಹೊಗಳಿಕೆಯ ಮಾತುಗಳನ್ನು ಆಡುತ್ತಿದ್ದರು. ನೀನು ಕೂಡ ಇದನ್ನೇ ಬಯಸಿದ್ದೀಯಲ್ಲವೇ? ದೀಪಿಕಾ ಎಷ್ಟು ಸುಂದರವಾಗಿದ್ದಾಳೆ, ದೀಪಿಕಾ ಎಷ್ಟು ಜಾಣೆಯಾಗಿದ್ದಾಳೆ, ಅವಳು ಅದ್ಭುತವನ್ನೇ ಮಾಡಿದಳು, ಎಷ್ಟು ಪರ್ಫೆಕ್ಟ್ ಆಗಿದ್ದಾಳೆ ದೀಪಿಕಾ ಅಂತ ಅವರ ಬಾಯಿಂದ ಕೇಳಬೇಕು ಅಂತ ಅವರೆಲ್ಲ ಇದನ್ನೇ ಮಾತನಾಡುತ್ತಿದ್ದರು. ಮಗನ ಸಲುವಾಗಿ ಅಲ್ಲದೆ ನಿನ್ನ ಸಲುವಾಗಿಯೇ ನಾನು ಪಾರ್ಟಿ ಇಟ್ಟುಕೊಂಡಿದ್ದೇನೋ ಅಂತ ನನಗೆ ಅನಿಸುತ್ತಿತ್ತು. ಈಗ ಹೇಳು, ನೀನು ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ತಯಾರಾಗಲು ಮನೆಯಲ್ಲಿ ಮಗನ ಜನ್ಮದಿನದ ಸಂಭ್ರಮವಿತ್ತೋ ಅಥವಾ ಯಾವುದಾದರೂ ಮದುವೆಯ ಸಂಭ್ರಮವಿತ್ತೋ ಎಂದು ಮನಸ್ಸಿಗೆ ಚುಚ್ಚುವ ರೀತಿ ಕೇಳಿದ. ನಂದೀಶನ ಧ್ವನಿಯಲ್ಲಿ ಅಸೂಯೆಯ ವಿಷವಿತ್ತು. ಅವನ ಮಾತುಗಳನ್ನು ಕೇಳಿ ದೀಪಿಕಾಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಆದರೆ ಅವಳು ವಿಷಯವನ್ನು ಇನ್ನಷ್ಟು ದೊಡ್ಡದಾಗಿಸಲು ಬಯಸಲಿಲ್ಲ. ಆದ್ದರಿಂದ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಶಾಂತ ಧ್ವನಿಯಲ್ಲಿ, ರೀ, ನಾನೇನು ಮಾಡಿದೆನೋ ಅದು ನಮ್ಮ ಮಗನ ಖುಷಿಗಾಗಿ ಮಾಡಿದೆ. ಒಂದು ವೇಳೆ ಯಾರೋ ನನ್ನನ್ನು ಹೊಗಳಿದ್ದರೆ ಅದರಲ್ಲಿ ನನ್ನದೇನೂ ತಪ್ಪಿಲ್ಲ. ಈಗ ತುಂಬಾ ಸಮಯವಾಗಿದೆ. ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗಬೇಕು, ನೀವು ಕೂಡ ಹೋಗಬೇಕು. ಅದಕ್ಕಾಗಿ ಈಗ ಮಲಗಿ ನಿದ್ರಿಸುವುದು ಒಳ್ಳೆಯದು ಅಂತ ಹೇಳಿ ಅವಳು ಮಗ್ಗಲು ಬದಲಿಸಿ ಮಲಗಿದಳು. ಆದರೆ ನಂದೀಶನಿಗೆ ಅವಳ ಮೌನವನ್ನ ತಡೆದುಕೊಳ್ಳಲು ಆಗಲಿಲ್ಲ. ಇದೇ ರೀತಿ ದಿನಗಳು ಕಳೆಯುತ್ತಾ ಹೋದವು. ಆದರೆ ನಂದೀಶನು ಯಾವುದಾದರೂ ಒಂದು ಕಾರಣಕ್ಕೆ ದೀಪಿಕಾಳನ್ನ ಬೈಯುತ್ತಲೇ ಇರುತ್ತಿದ್ದ. ಆದರೆ ಅವಳು ಸುಮ್ಮನಿದ್ದು ಅವರ ಎಲ್ಲ ಮಾತುಗಳನ್ನು ಸಹಿಸಿಕೊಳ್ಳುತ್ತಿದ್ದಳು. ಸಮಯ ಕಳೆಯುತ್ತಾ ಹೋದಂತೆ ನಂದೀಶನಿಗೆ ದೀಪಿಕಾಳ ಮೇಲೆ ಸಂಶಯ ಬೆಳೆಯುತ್ತಲೇ ಹೋಯಿತು. ಈಗ ಯಾವ ಪರಿಸ್ಥಿತಿ ಆಗಿತ್ತು ಅಂದರೆ, ಯಾವಾಗ ದೀಪಿಕಾಳ ಫೋನಿನ ರಿಂಗ್ ಆಗುತ್ತಿತ್ತೋ ಅದನ್ನು ನಂದೀಶನೇ ಚಕ್ಕನೆ ಎತ್ತುತ್ತಿದ್ದ. ಅದು ಯಾರದೇ ಕಾಲ್ ಆಗಿರಲಿ, ಅವನಿದ್ದಾಗ ಬಂದಿತ್ತೆಂದರೆ ಅವನೇ ರಿಸೀವ್ ಮಾಡುತ್ತಿದ್ದ ಮತ್ತು ಫೋನ್ ಮೂಲಕ ಎಲ್ಲ ವಿಷಯವನ್ನ ತನಿಖೆ ಮಾಡುತ್ತಿದ್ದ. ದೀಪಿಕಾಳೊಂದಿಗೆ ನಿಮ್ಮದೇನು ಕೆಲಸವಿದೆ? ಅವಳೊಂದಿಗೆ ಏನು ಮಾತನಾಡಲು ಬಯಸುತ್ತೀರಿ? ನೀವು ಎಲ್ಲಿಂದ ಕರೆ ಮಾಡುತ್ತಿದ್ದೀರಿ ಅಂತ ಅವನಿಗೆ ಸಂಬಂಧವೇ ಇಲ್ಲದ ವಿಷಯಗಳನ್ನು ವಿಚಾರಿಸುತ್ತಿದ್ದ. ಕಚೇರಿಯಲ್ಲಿ ದೀಪಿಕಾಳ ಸಹೋದ್ಯೋಗಿಗಳೂ ಸಹ ಅವಳನ್ನು ಗೇಲಿ ಮಾಡಲು ಪ್ರಾರಂಭಿಸಿದರು. ಅವರೆಲ್ಲರೂ ನಂದೀಶನನ್ನು ಅವಳ ಜೈಲರ್ ಎಂದು ಕರೆಯುತ್ತಿದ್ದರು. ಎಲ್ಲರ ದೃಷ್ಟಿಯಲ್ಲಿಯೂ ಅವಳು ದಯೆಯ ಪಾತ್ರವಾಗಿ ಬಿಟ್ಟಿದ್ದಳು. ಇಂದು ದೀಪಿಕಾಳ ಕಚೇರಿಯಲ್ಲಿ ವಾರ್ಷಿಕ ಕಾರ್ಯಕ್ರಮವಿತ್ತು. ಅದಕ್ಕೆ ಕಂಪನಿಯ ಹಿರಿಯ ಅಧಿಕಾರಿಗಳು ಸಹ ಬರಲಿದ್ದರು ಮತ್ತು ಅವರ ಮುಂದೆ ಪ್ರಸ್ತುತಿ ನೀಡುವ ಜವಾಬ್ದಾರಿಯನ್ನು ದೀಪಿಕಾಳಿಗೆ ನೀಡಲಾಗಿತ್ತು. ಬೆಳಗ್ಗೆ ಅವಳು ಅಡಿಗೆ ಮನೆಯಿಂದ ಹಿಡಿದು ಪೂರ್ತಿ ಮನೆಯನ್ನ ಸ್ವಚ್ಛಗೊಳಿಸುವವರೆಗೆ ಎಲ್ಲ ಕೆಲಸವನ್ನ ಬೇಗನೆ ಮಾಡಿ ಮುಗಿಸಿದಳು. ನಂತರ ತನ್ನ ಅತ್ತೆಗೆ,
ಅತ್ತೆ, ಇಂದು ನನ್ನ ಆಫೀಸ್ನಲ್ಲಿ ವಾರ್ಷಿಕೋತ್ಸವ ಇದೆ. ಬಹುಶಃ ನಾನು ಮನೆಗೆ ಬರುವುದು ಲೇಟ್ ಆಗಬಹುದು. ನಾನು ಅಡಿಗೆ ಮಾಡಿ ಇಟ್ಟಿದ್ದೇನೆ, ನೀವು ಬಿಸಿ ಮಾಡಿ ಎಲ್ಲರಿಗೂ ಕೊಡಿ ಅಂತ ಹೇಳಿದಾಗ ಗಾಯತ್ರಿ ಅವರು ಬಹಳ ಪ್ರೀತಿಯಿಂದ, ಸೊಸೆ ನೀನೇನು ಚಿಂತೆ ಮಾಡಬೇಡ, ನಾನು ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಕೊಡುತ್ತೇನೆ ಮತ್ತು ಚಹಾ ಕೂಡ ಕೊಡುತ್ತೇನೆ. ನೀನು ಚಿಂತೆ ಬಿಟ್ಟು ಆರಾಮವಾಗಿ ಹೋಗಿ ಬಾ ಅಂತ ಹೇಳಿದರು. ಅತ್ತೆಯ ಮಾತಿನಿಂದ ದೀಪಿಕಾಳು ನಿರಾಳವಾಗಿ ತಯಾರಾಗಲು ಹೋದಳು. ಸಾಮಾನ್ಯವಾಗಿ ಅವಳು ತುಂಬಾ ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಕಚೇರಿಗೆ ಹೋಗುತ್ತಿದ್ದಳು. ಆದರೆ ಇಂದು ಕಚೇರಿಯಲ್ಲಿ ವಿಶೇಷ ದಿನವಾಗಿತ್ತು. ಆದ್ದರಿಂದ ಅವಳು ಸುಂದರವಾದ ಗುಲಾಬಿ ಬಣ್ಣದ ಸೀರೆಯನ್ನ ಧರಿಸಿದಳು. ಅದು ಅವಳ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿತು ಮತ್ತು ಅವಳು ಲಘುವಾದ ಮೇಕಪ್ ಅನ್ನ ಮಾಡಿಕೊಂಡಳು. ಯಾವಾಗ ಅವಳು ತಯಾರಾಗಿ ರೂಮಿನಿಂದ ಹೊರಗೆ ಬಂದಳೋ ಆಗ ಅವಳನ್ನ ನೋಡಿದ ಗಾಯತ್ರಿಯವರು ಅವಳನ್ನ ಹೊಗಳುತ್ತಾ, ಬಹಳ ಸುಂದರವಾಗಿ ಕಾಣುತ್ತಿದ್ದೀಯಾ ಸೊಸೆ, ಯಾರದಾದರೂ ದೃಷ್ಟಿಯಾಗುತ್ತದೆ, ನೋಡುತ್ತಿರು. ಇಂದು ನಿನ್ನ ಈ ರೂಪವನ್ನ ನೋಡಿ ನಂದೀಶನು ನಿನ್ನೊಂದಿಗೆ ಕೋಪಗೊಳ್ಳುವುದನ್ನು, ಜಗಳ ಮಾಡುವುದನ್ನ ಮರೆತು ಬಿಡುತ್ತಾನೆ ಅಂತ ಹೇಳಿದರು. ತನ್ನ ಅತ್ತೆಯಿಂದ ಹೊಗಳಿಕೆಯನ್ನ ಕೇಳಿದ ದೀಪಿಕಾಳ ಕೆನ್ನೆಗಳು ಮತ್ತಷ್ಟು ಕೆಂಪಾದವು. ಸರಿ ಅತ್ತೆ, ನಾನಿನ್ನು ಬರುತ್ತೇನೆ ಅಂತ ದೀಪಿಕಾ ಹೇಳಿದಾಗ ಅವಳ ಅತ್ತೆ, ಆಯ್ತು ಸೊಸೆ, ಹೋಗಿ ಬಾ, ಖುಷಿಯಿಂದ ಇರು, ಹಾ ನಿನ್ನ ಬಗ್ಗೆ ಗಮನವಿರಲಿ ಅಂತ ಹೇಳಿದರು. ಸಂಜೆ ನಂದೀಶ್ ಮನೆಗೆ ತಲುಪಿದಾಗ ಅವನು ತನ್ನ ಶೂ ಮತ್ತು ಸಾಕ್ಸ್ಗಳನ್ನು ಸಿಟ್ಟಿನಿಂದ ಎಸೆದು, ದೀಪಿಕಾ ಎಲ್ಲಿದ್ದೀಯಾ ನೀನು, ನನಗೆ ತುಂಬಾ ಹಸಿವಾಗಿದೆ, ಬೇಗ ಏನಾದರೂ ತಿನ್ನಲು ಕೊಡು ಎಂದು ಕೂಗಿದನು. ನಂತರ ಅವನ ತಾಯಿ ಕೋಣೆಯಿಂದ ಹೊರಬಂದು, ಮಗನೇ ನೀನು ಕೈಕಾಲು ತೊಳೆದುಕೊಂಡು ಬಾ, ನಾನು ನಿನಗೆ ಏನಾದರೂ ತಿಂಡಿ ಕೊಡುತ್ತೇನೆ ಅಂತ ಹೇಳಿದರು. ಏಕೆ, ನೀವೇಕೆ ತಿಂಡಿ ಕೊಡುತ್ತೀರಿ, ಆ ಮಹಾರಾಣಿ ಕೈಗಳಿಗೆ ಮೆಹಂದಿ ಹಚ್ಚಿಕೊಂಡು ಕುಳಿತಿದ್ದಾಳೇನೋ ಅಂತ ಸಿಟ್ಟಿನಿಂದ ಕೇಳಿದಾಗ ಗಾಯತ್ರಿಯು, ಮಗನೇ ನಂದೀಶ್, ಸೊಸೆಯ ಆಫೀಸ್ನಲ್ಲಿ ಏನೋ ಒಂದು ಕಾರ್ಯಕ್ರಮ ಇದೆ ಅಂತೆ, ಆದ್ದರಿಂದ ಸ್ವಲ್ಪ ತಡವಾಗಬಹುದು ಎಂದು ಬೆಳಿಗ್ಗೆ ಹೇಳಿ ಹೋಗಿದ್ದಾಳೆ. ನಾನು ತಿಂಡಿ ಬಿಸಿ ಮಾಡುತ್ತೇನೆ, ನೀನು ಆರಾಮವಾಗಿ ಕುಳಿತು ತಿಂಡಿ ತಿನ್ನು ಅಂತ ಹೇಳಿದರು. ನಂದೀಶನ ಕೋಪ ಕುದಿಯುತ್ತಿತ್ತು. ತಿಂಡಿಯ ತಟ್ಟೆಯನ್ನ ನೋಡಿದ ತಕ್ಷಣ ಅವನು ಗರ್ಜಿಸಿದನು, ಇದು ಯಾವ ರೀತಿಯ ತಿಂಡಿಯಾಗಿದೆ, ಸ್ವಲ್ಪವೂ ಸ್ವಾದವಿಲ್ಲ, ನನಗೆ ಇಂತಹದನ್ನ ತಿನ್ನಲು ಆಗುವುದಿಲ್ಲ ಅಂತ ಹೇಳಿ ಅವನು ತಿಂಡಿಯ ತಟ್ಟೆಯನ್ನ ಜೋರಾಗಿ ಆಚೆ ತಳ್ಳಿದ. ಅವನು ಪದೇ ಪದೇ ಗಡಿಯಾರವನ್ನ ನೋಡಿ ಸಿಟ್ಟಿನಲ್ಲಿ, ಯಾರಿಗೊತ್ತು ಯಾರೊಂದಿಗೆ ಸುತ್ತಾಡಲು ಹೋಗಿದ್ದಾಳೋ ಏನೋ ಅಂತ ಗೊಣಗಿಕೊಳ್ಳುತ್ತಾ ಸಿಟ್ಟಿನಲ್ಲಿ ತನ್ನ ನಡುಗುವ ಕೈಗಳಿಂದ ದೀಪಿಕಾಳಿಗೆ ಫೋನ್ ಮಾಡಿದ. ಎಷ್ಟೋ ಹೊತ್ತು ರಿಂಗ್ ಆಗುತ್ತಿದ್ದರೂ ದೀಪಿಕಾ ಫೋನ್ ರಿಸೀವ್ ಮಾಡಲಿಲ್ಲ. ಅದಕ್ಕಾಗಿ ನಂದೀಶನ ಸಿಟ್ಟು ಮುಗಿಲು ಮುಟ್ಟಿತು. ಕುಳಿತು ಕುಳಿತು ಅವನ ಮನಸ್ಸಿನಲ್ಲಿ ದೀಪಿಕಾಳ ಸಹೋದ್ಯೋಗಿಗಳು ಅವಳ ಸೌಂದರ್ಯವನ್ನ ಹೊಗಳುತ್ತಿರಬೇಕು, ಅವರು ಅವಳೊಂದಿಗೆ ನಗುತ್ತಿರಬೇಕು ಮತ್ತು ತಮಾಷೆ ಮಾಡುತ್ತಿರಬೇಕು ಮತ್ತು ಅವಳು ಕೂಡ ನಗುತ್ತಿರಬೇಕು ಎಂಬ ಆಲೋಚನೆ ಅವನ ಮನಸ್ಸಿಗೆ ಬರುತ್ತಲೇ ಇತ್ತು. ರಾತ್ರಿ ಸುಮಾರು 10 ಗಂಟೆ ಆಗಿತ್ತು. ಬಾಗಿಲ ಮುಂದೆ ದೀಪಿಕಾಳ ಆಗಮನವಾಯಿತು. ಸೊಸೆ ಬಂದ್ಯಾ, ಊಟ ಮಾಡಿ ಬಂದಿಯೋ ಅಥವಾ ಇಲ್ಲವೋ ಅಂತ ಗಾಯತ್ರಿಯವರು ಕೇಳಿದಾಗ ಅವಳು ಸುಸ್ತಾದ ಧ್ವನಿಯಲ್ಲಿ, ಇಲ್ಲ ಅತ್ತೆ, ಊಟ ಮಾಡುತ್ತಾ ಕುಳಿತರೆ ಲೇಟ್ ಆಗುತ್ತದೆ ಅಂತ ಹಾಗೆ ಬಂದೆ. ಆದರೆ ಎಲ್ಲವೂ ಚೆನ್ನಾಗಿ ನಡೆಯಿತು, ನನ್ನ ಪ್ರೆಸೆಂಟೇಷನ್ ಕೂಡ ಚೆನ್ನಾಗಿತ್ತು, ಎಲ್ಲರೂ ನನ್ನನ್ನು ತುಂಬಾ ಹೊಗಳಿದರು. ಹೀಗೆ ಹೇಳುತ್ತಾ ದೀಪಿಕಾ ಮಕ್ಕಳ ಕೋಣೆಯ ಬಾಗಿಲು ತೆರೆದಳು ಮತ್ತು ಇಬ್ಬರು ಮಕ್ಕಳು ಮಲಗಿದ್ದರು. ಅತ್ತೆ ಅವಳಿಗೆ ನೀರು ಕೊಟ್ಟು, ಹೋಗು ನಿನ್ನ ಬಟ್ಟೆ ಬದಲಿಸು, ನಾನು ಊಟ ಬಿಸಿ ಮಾಡುತ್ತೇನೆ ಅಂದರು. ಇಲ್ಲ ಅತ್ತೆ, ನಾನು ಸ್ವಲ್ಪ ಸಮಯದ ಹಿಂದೆ ಚಹಾ ಕುಡಿದೆ, ನೀವು ಹೋಗಿ ಮಲಗಿ, ಮನಸ್ಸು ಬಂದರೆ ನಾನು ಊಟ ಮಾಡುತ್ತೇನೆ, ನನಗೆ ಈಗ ಹಸಿವಿಲ್ಲ. ಹೀಗೆ ಹೇಳುತ್ತಾ ದೀಪಿಕಾ ತನ್ನ ಕೋಣೆಗೆ ಬಂದಳು. ಆಗ ನಂದೀಶನು ಕೋಪದಿಂದ ಕುದಿಯುತ್ತಾ ಕತ್ತಲೆಯ ಕೋಣೆಯಲ್ಲಿ ಆಚೆ ಈಚೆ ನಡೆದಾಡುತ್ತಿದ್ದ. ಅವಳನ್ನ ನೋಡಿದ ತಕ್ಷಣ ಅವನು ಅಬ್ಬರಿಸುತ್ತಾ, ಇದೇನು ಸಮಯವೇ ಮನೆಗೆ ಬರುವುದು, ಈಗ ರಾತ್ರಿ 10 ಗಂಟೆಯಾಯಿತು, ನಾನು ನಿನಗೆ ಫೋನ್ ಮಾಡಿದರೆ ನೀನೇಕೆ ತೆಗೆದುಕೊಳ್ಳಲಿಲ್ಲ, ಯಾರೊಂದಿಗೆ ಇದ್ದೆ ನೀನು ಅಂತ ಕೇಳಿದ. ದೀಪಿಕಾ ಕೋಣೆಯಲ್ಲಿನ ಲೈಟ್ ಆನ್ ಮಾಡಿದಾಗ ನಂದೀಶ್ ಅವಳನ್ನ ಮೇಲಿನಿಂದ ಕೆಳಕ್ಕೆ ಅಗಲವಾದ ಕಣ್ಣುಗಳಿಂದ ನೋಡತೊಡಗಿದ. ದೀಪಿಕಾ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಆಗ ದೀಪಿಕಾ ಸಾಮಾನ್ಯ ಧ್ವನಿಯಲ್ಲಿ, ನಿಮಗೆ ಗೊತ್ತಿರಲಿಲ್ಲವೇ, ಇವತ್ತು ನಮ್ಮ ಆಫೀಸಿನ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ನಾನು ಪ್ರೆಸೆಂಟೇಷನ್ ಕೊಡುವುದಿತ್ತು, ಅದರಲ್ಲಿಯೇ ನಿರತಳಾಗಿದ್ದೆ ಅಷ್ಟೇ, ಅದಕ್ಕಾಗಿಯೇ ಸ್ವಲ್ಪ ಲೇಟ್ ಆಯಿತು. ಅಷ್ಟಕ್ಕೂ ನಾನೇನು ಅಲ್ಲಿ ಊಟ ಮಾಡಿ ಬರಲಿಲ್ಲ, ಮತ್ತಷ್ಟು ಲೇಟ್ ಆಗಬಾರದು ಅಂತ ಅಂದಳು. ಆಗ ನಂದೀಶ್ ಕೂಗಾಡುತ್ತಾ, ಹಾ ನನಗೆಲ್ಲ ಗೊತ್ತಿದೆ, ನೀನೆಷ್ಟು ಚೆನ್ನಾಗಿ ತಯಾರಾಗಿ ಹೋಗಿದ್ದಿ, ಯಾವ ರೀತಿಯ ಪ್ರೆಸೆಂಟೇಷನ್ ಕೊಟ್ಟು ಬಂದಿದ್ದೀಯಾ ಅಂತ. ಮತ್ತು ಊಟದ ವಿಷಯಕ್ಕೆ ಬಂದರೆ ನಿನಗೆ ನಿನ್ನ ಸ್ನೇಹಿತರ ಹೊಗಳಿಕೆಯ ಮಾತುಗಳನ್ನ ಕೇಳಿಯೇ ನಿನ್ನ ಹೊಟ್ಟೆ ತುಂಬಿರಬಹುದು, ಇನ್ನು ಊಟ ಮಾಡಲಿಕ್ಕೆ ಹೊಟ್ಟೆಯಲ್ಲಿ ಸ್ಥಳವೆಲ್ಲಿ ಇರಬೇಕು ಅಂದನು. ನಂದೀಶನ ಮಾತುಗಳನ್ನ ಕೇಳಿ ದೀಪಿಕಾ ಕಲ್ಲಿನಂತೆ ಜಡವಾಗಿ ನಿಂತಳು.
ಆದರೆ ಪ್ರತಿ ಸಲದಂತೆ ಇಂದು ಅವಳಿಗೆ ತನ್ನನ್ನು ತಾನು ಸಂಭಾಳಿಸಲಿಕ್ಕೆ ಆಗಲಿಲ್ಲ. ಇದ್ಯಾವ ರೀತಿ ಮಾತನಾಡುತ್ತಿದ್ದೀರಿ ನೀವು? ನಾಚಿಕೆ ಆಗುವುದಿಲ್ಲವೇ ನಿಮಗೆ ಈ ರೀತಿ ಮಾತನಾಡಲು? ಬಾಯಿಗೆ ಬಂದದ್ದನ್ನೆಲ್ಲ ಮಾತನಾಡುತ್ತಿದ್ದೀರಿ ಅಂತ ಅವಳು ತಿರುಗಿ ಉತ್ತರ ಕೊಟ್ಟಾಗ, ನಿನ್ನ ವರ್ತನೆಗೆ ನೀನು ನಾಚಿಕೆ ಪಡಬೇಕು, ನಾನಲ್ಲ. ನಿನ್ನಂತಹ ಬಹಳಷ್ಟು ಮಹಿಳೆಯರನ್ನ ನಾನು ಬಲ್ಲೆನು. ಮನೆಯಲ್ಲಿ ಒಂದು ಕೆಲಸವನ್ನು ಸಹ ಸರಿಯಾಗಿ ಮಾಡುವುದಿಲ್ಲ, ಮತ್ತು ನೀನು ಎಲ್ಲ ಹಣವನ್ನ ಮೇಕಪ್, ಬಟ್ಟೆ ಮತ್ತು ವಿಹಾರಕ್ಕೆ ಖರ್ಚು ಮಾಡುತ್ತೀಯ. ನಿನಗೆ ಮನೆಯ ಬಗ್ಗೆ ಒಂದಷ್ಟು ಜವಾಬ್ದಾರಿ ಇಲ್ಲ. ನೀನು ಮನೆಗಾಗಿ ಏನು ಮಾಡುತ್ತೀಯಾ ಹೇಳು? ನನ್ನ ಅಮ್ಮ ಇಡೀ ದಿನ ಮನೆಯನ್ನ ನೋಡಿಕೊಳ್ಳುತ್ತಾರೆ ಮತ್ತು ನಾನು ಮನೆಯ ಖರ್ಚುಗಳನ್ನು ನೋಡಿಕೊಳ್ಳುತ್ತೇನೆ. ಕೆಲಸದ ಹೆಸರಿನಲ್ಲಿ ನೀನು ಇಡೀ ದಿನ ಕಚೇರಿಯಲ್ಲಿ ಮಜಾ ಮಾಡಿ ಬರುತ್ತೀಯಾ ಅಂತ ಕೂಗಾಡಿದ. ದೀಪಿಕಾಳ ತಾಳ್ಮೆ ಈಗ ನಿಯಂತ್ರಣ ತಪ್ಪಿತು. ಈಗ ಅವಳ ಧೈರ್ಯ ಹೇಳುತ್ತಿತ್ತು, ನಿಮ್ಮ ಸಂಬಳ ಕೇವಲ ಅರ್ಧ ತಿಂಗಳಿಗೆ ಮುಗಿದು ಹೋಗುತ್ತದೆ. ಇನ್ನುಳಿದ ದಿನಗಳ ಖರ್ಚು ಹೇಗೆ ನಡೆಯುತ್ತದೆ ಅಂತ ಎಂದಾದರೂ ಯೋಚಿಸಿದ್ದೀರೇನೋ? ನಾನು ನಿಮ್ಮನ್ನ ಪ್ರೀತಿಸುತ್ತಿದ್ದೆ, ಎಂದಿಗೂ ನಿಮಗೆ ಗೌರವ ಕೊಡುತ್ತಾ ಬಂದಿದ್ದೇನೆ. ಆದರೆ ನೀವು ನನ್ನ ಮೌನವನ್ನು ನನ್ನ ದೌರ್ಬಲ್ಯ ಅಂತ ತಿಳಿದುಕೊಂಡಿದ್ದೀರಿ. ಆದರೂ ನಾನು ನಿಮ್ಮನ್ನ ನನ್ನ ಪ್ರೀತಿಯ ದಾರದಿಂದ ಸೆಳೆಯುತ್ತೇನೆ ಎಂದು ಭಾವಿಸಿದ್ದೆ. ಆದರೆ ಬಹುಶಃ ಅದು ನನ್ನ ಭ್ರಮೆಯಾಗಿತ್ತು ಅಂದಳು. ಆಗ ನಂದೀಶ್ ಕೋಪದಿಂದ, ನನಗೆ ಹೆಚ್ಚು ಉಪದೇಶ ಹೇಳುವ ಅಗತ್ಯವಿಲ್ಲ. ಈ ಮನೆಯಲ್ಲಿ ಇರಬೇಕು ಅಂದರೆ ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಾಡಬೇಕು. ಹೀಗೆ ಆಫೀಸ್ಗೆ ಅಂತ ಹೇಳಿ ಹೋಗಿ ಮೋಜು ಮಸ್ತಿ ಮಾಡಿ ರಾತ್ರಿ ಲೇಟಾಗಿ ಬರುವುದು ನನಗೆ ಸ್ವಲ್ಪವೂ ಇಷ್ಟ ಬರುವುದಿಲ್ಲ ಅಂತ ಕೂಗಿದನು. ಆಗ ದೀಪಿಕಾ ಜೋರಾದ ಧ್ವನಿಯಲ್ಲಿ, ನೌಕರಿ ಮಾಡುತ್ತಿದ್ದರೆ ಆಫೀಸಿನ ಉಳಿದ ಸಿಬ್ಬಂದಿಯೊಂದಿಗೆ ಮಾತನಾಡಲೇಬೇಕಾಗುತ್ತದೆ ಮತ್ತು ಬಾಸ್ ಜೊತೆಗೂ. ಬಾಸ್ ಹೇಳಿದರೆ ಹೆಚ್ಚು ಸಮಯ ಕೆಲಸ ಮಾಡಲೇಬೇಕಾಗುತ್ತದೆ ಮತ್ತು ನಾನು ನನ್ನ ಕೆಲಸವನ್ನ ಬಿಡಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾಗ ಅವನು, ಹಾ, ನೀನೇಕೆ ಬಿಡುತ್ತೀಯ ನಿನ್ನ ನೌಕರಿ? ಮನೆಯಲ್ಲಿದ್ದರೆ ನಿನಗೆ ಆ ಮೋಜು ಮಸ್ತಿ ಸಿಗಬೇಕಲ್ಲ ಅಂತ ಹೇಳಿದ. ಆಗ ದೀಪಿಕಾ ಕಣ್ಣಲ್ಲಿ ನೀರು ತುಂಬಿಕೊಂಡು, ನೀವು ನನ್ನನ್ನ ಯಾವಾಗಲೂ ಕೀಳಾಗಿ ಕಾಣಲು ಬಯಸಿದ್ದೀರಿ. ಅಷ್ಟಾಗಿಯೂ ನಾನು ನೌಕರಿ ಮಾಡುತ್ತಿದ್ದರೆ ನಿಮ್ಮ ಅಹಂಗೆ ಪೆಟ್ಟಾಗಲು ಶುರುವಾಯಿತು. ಆದರೆ ಈ ಎರಡೂ ಕಡೆಗೂ ಸಾಯಬೇಕೆಂದರೆ ನಾನು ಎಷ್ಟು ಕಷ್ಟಪಡಬೇಕು ಎಂದು ನೀವು ಎಂದಿಗೂ ಯೋಚಿಸಿಲ್ಲ. ಮನೆ ಕೆಲಸದಲ್ಲಿ ಏನಾದರೂ ತಪ್ಪಾದರೆ ನೀವು ಕೂಗುತ್ತೀರಿ. ಕಚೇರಿಗೆ ವಿಳಂಬವಾದರೆ ಅಲ್ಲಿ ಬಾಸ್ ಗದರಿಕೆಯನ್ನು ಎದುರಿಸಬೇಕಾಗುತ್ತದೆ. ಮನೆಯ ಖರ್ಚುಗಳನ್ನು ನಿರ್ವಹಿಸಲು ಹಣ ಕಡಿಮೆಯಾಗುತ್ತಿತ್ತು. ಅದಕ್ಕಾಗಿ ನಾನು ನೌಕರಿ ಮಾಡಲು ಶುರು ಮಾಡಿದೆ. ಆದರೆ ನಾನು ಆಫೀಸ್ನಿಂದ ಬರುವುದು ಸ್ವಲ್ಪ ತಡವಾದರೂ ನನ್ನನ್ನು ಅನುಮಾನದಿಂದ ನೋಡುತ್ತೀರಿ. ಆದರೆ ನೀವು ಮನೆಗೆ ತಡವಾಗಿ ಬಂದಾಗ ಅಂತಹ ಕೆಟ್ಟ ಆಲೋಚನೆಗಳು ನನ್ನ ಮನಸ್ಸಿಗೆ ಬರುವುದಿಲ್ಲ ಅಂತ ಹೇಳಿದಳು. ನೀನು ತುಂಬಾ ಮಾತನಾಡಲು ಶುರು ಮಾಡಿದ್ದೀಯಾ. ಇವತ್ತು ನಿನಗೊಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ನಂದೀಶನೇ ಅಲ್ಲ ಅಂತ ಹೇಳುತ್ತಾ ನಂದೀಶನು ಅವಳ ಮೇಲೆ ಕೈ ಎತ್ತಲು ನೋಡಿದಾಗ ಅದೇ ಸಮಯಕ್ಕೆ ಸರಿಯಾಗಿ ಅವನ ತಾಯಿ ಗಾಯತ್ರಿ ಅವರು ಒಳಗೆ ಬಂದರು ಮತ್ತು ಅವರು ದೀಪಿಕಾಳ ಮುಖ ನೋಡಿದಾಗ ಅವಳ ಕಣ್ಣುಗಳು ಅತ್ತು ಕೆಂಪಾಗಿದ್ದವು. ಆಗ ಗಾಯತ್ರಿ ಅವರು ಸಿಟ್ಟಿನ ಧ್ವನಿಯಲ್ಲಿ, ನಂದೀಶ್, ಇದೇನು ಮಾಡುತ್ತಿದ್ದೀಯಾ ನೀನು? ನನ್ನ ಸೊಸೆಯ ಮೇಲೆ ಕೈ ಮಾಡುತ್ತಿದ್ದೀಯಾ ನೀನು? ನಾಚಿಕೆ ಬರಬೇಕು ನಿನಗೆ. ಪ್ರತಿ ಸಮಯ ಅವಳ ಮೇಲೆ ಒದರಾಡುವುದು, ಚೀರಾಡುವುದು ಮಾಡುತ್ತಿರುತ್ತೀಯ. ಅರೆ, ಅವಳು ನಿನ್ನ ಹೆಂಡತಿ ಇದ್ದಾಳೆ, ಯಾವುದೇ ಕೆಲಸದವಳಲ್ಲ. ಅಷ್ಟಕ್ಕೂ ಅವಳು ಇಂದೇನು ತಪ್ಪು ಮಾಡಿದ್ದಾಳೆ? ಪಾಪ, ದಿನಪೂರ್ತಿ ಕೆಲಸ ಮಾಡಿ ಸುಸ್ತಾಗಿ ಬರುತ್ತಾಳೆ. ಮತ್ತೆ ನೀನು ಹಾಗೆ ಬಂದವಳ ಮೇಲೆ ಮುಗಿಯು ಬೀಳುತ್ತೀಯಾ ಅಂತ ಹೇಳಿದಳು. ತನ್ನ ಹೆಂಡತಿಯನ್ನು ಹೀಗೆ ತನ್ನ ತಾಯಿ ಹೊಗಳುತ್ತಿರುವುದನ್ನ ಕಂಡು ನಂದೀಶನಿಗೆ ಮತ್ತಷ್ಟು ಸಿಟ್ಟು ಬಂದಿತು. ಅಮ್ಮ, ನೀನು ಪ್ರತಿ ಬಾರಿ ಇವಳನ್ನೇ ಮೇಲುಗಟ್ಟುತ್ತೀಯ. ನಿಮಗೆ ಇವಳಲ್ಲಿ ಏನೂ ತಪ್ಪು ಕಾಣಿಸುವುದಿಲ್ಲ. ಆದರೆ ನಿಮಗೆ ಗೊತ್ತಿಲ್ಲ ಅವಳ ನಿಜ ರೂಪ ಏನು ಅಂತ ಅಂದನು. ಗಾಯತ್ರಿ ಅವರು ಸಿಟ್ಟಿನಲ್ಲಿ ಕಂಪಿಸುತ್ತಾ, ನಿಜ ರೂಪ? ನಿಜ ಏನೆಂದರೆ ನಿನಗೆ ನಿನ್ನ ಹೆಂಡತಿಯ ಯಶಸ್ಸನ್ನ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ನಿಜ ಏನೆಂದರೆ ನೀನು ಅವಳ ಪ್ರತಿ ಕೆಲಸದಲ್ಲಿಯೂ ತಪ್ಪುಗಳನ್ನು ಹುಡುಕುವುದಾಗಿದೆ. ಅವಳು ಮಾಡುವ ಕೆಲಸವನ್ನು ಮೆಚ್ಚುವ ಬದಲು ನೀನು ಅವಳ ಕಠಿಣ ಪರಿಶ್ರಮವನ್ನ ಅವಮಾನಿಸುತ್ತಿದ್ದೀಯಾ. ನೀನು ಅವಳ ವ್ಯಕ್ತಿತ್ವವನ್ನು ಪ್ರಶ್ನಿಸುತ್ತಿದ್ದೀಯಾ ಅಂತ ಹೇಳಿದರು. ನಂದೀಶನು ತನ್ನ ತಾಯಿಯ ಮಾತುಗಳನ್ನು ಕೇಳಿ ಇನ್ನಷ್ಟು ಉಗ್ರವಾಗಿ, ಅಮ್ಮ, ದಯವಿಟ್ಟು ಇದರಲ್ಲಿ ಮಧ್ಯ ಪ್ರವೇಶಿಸಬೇಡ. ಇದು ನಮ್ಮಿಬ್ಬರ ಗಂಡ ಹೆಂಡತಿಯ ವಿಚಾರವಾಗಿದೆ. ನೀವು ನಿಮ್ಮ ಕೆಲಸ ನೋಡಿಕೊಳ್ಳಿ ಅಷ್ಟೇ ಅಂತ ಹೇಳಿದ. ಖಂಡಿತ ಇಲ್ಲ, ನಾನು ಇದನ್ನೆಲ್ಲ ಸುಮ್ಮನಿದ್ದುಕೊಂಡು ನೋಡಲಾರೆ. ನನ್ನ ಸೊಸೆ ತುಂಬಾ ಶ್ರಮಶೀಲಳು ಮತ್ತು ಸುಸಂಸ್ಕೃತಳು ಅಂತ ಗಾಯತ್ರಿ ಅವರು ಕಟ್ಟುನಿಟ್ಟಿನ ಸ್ವರದಲ್ಲಿ ಹೇಳಿದರು. ನಂತರ ತಮ್ಮ ಸೊಸೆಯ ಕೈ ಹಿಡಿದು, ಬಾ ಸೊಸೆ, ಈ ಸ್ಥಳ ನಿನಗೆ ಸುರಕ್ಷಿತವಲ್ಲ. ಇಂದು ರಾತ್ರಿ ನೀನು ನನ್ನ ಕೋಣೆಯಲ್ಲಿ ಮಲಗುತ್ತೀಯಾ ಎಂದರು. ನಂದೀಶ ಸಿಟ್ಟಿನಿಂದ ಹುಚ್ಚನಂತಾಗಿದ್ದ. ಹಾ, ಕರೆದುಕೊಂಡು ಹೋಗು, ನನಗೆ ಇವಳದೇನು ಅವಶ್ಯಕತೆ ಇಲ್ಲ ಅಂತ ಹೇಳಿದ. ದೀಪಿಕಾಳು ಸುಮ್ಮನೆ ತಲೆ ತಗ್ಗಿಸಿಕೊಂಡು ಕಣ್ಣೀರು ಸುರಿಸುತ್ತಾ ತನ್ನ ಅತ್ತೆಯೊಂದಿಗೆ ಅವಳ ಕೋಣೆಗೆ ಹೋದಳು. ಸೊಸೆ, ನೀನು ನನ್ನ ಮಗಳಿದ್ದಂತೆ. ನನಗೆ ಗೊತ್ತು
ನಂದೀಶ್ ನಿನಗೆ ತುಂಬಾ ತೊಂದರೆ ಕೊಟ್ಟಿದ್ದಾನೆ. ಆದರೆ ಚಿಂತಿಸಬೇಡ, ನಾನು ನಿನ್ನೊಂದಿಗಿದ್ದೇನೆ ಮತ್ತು ಯಾವತ್ತಿಗೂ ನಿನ್ನೊಂದಿಗೆ ನಿಲ್ಲುತ್ತೇನೆ ಅಂತ ಗಾಯತ್ರಿಯವರು ದೀಪಿಕಾಳಿಗೆ ಧೈರ್ಯ ತುಂಬಿದರು. ದೀಪಿಕಾ ತನ್ನ ಅತ್ತೆಯ ಬೆಡ್ ಪಕ್ಕ ನೆಲದ ಮೇಲೆ ಹಾಸಿಕೊಂಡು ಮಲಗಿದಳು. ಆಗ ಅವಳು, ಒಂದು ವೇಳೆ ನಾನು ನಂದೀಶನ ಸಿಟ್ಟು, ಜಗಳ ಮತ್ತು ಸಂಶಯದ ಗುಣದ ಕಾರಣಕ್ಕೆ ಕೆಲಸ ಬಿಟ್ಟು ಕೂತರೆ ಅವನ ಗುಣ ಸ್ವಭಾವದಲ್ಲಿ ವ್ಯತ್ಯಾಸ ಆಗುತ್ತದೆ ಅನ್ನುವುದು ಏನು ಖಾತರಿ? ಅವನು ಮತ್ತೆ ಯಾವುದೇ ವಿಷಯಕ್ಕೆ ರಂಪಾಟ ಮಾಡುವುದಿಲ್ಲ ಅನ್ನುವುದಕ್ಕೆ ಏನು ಗ್ಯಾರಂಟಿ? ಜಗಳ ಮಾಡಬೇಕು ಅನ್ನುವವರೆಗೆ ಯಾವ ನೆಪದ ಅವಶ್ಯಕತೆಯೂ ಕೂಡ ಬೇಕಾಗುವುದಿಲ್ಲ ಅಂತ ತಡರಾತ್ರಿಯವರೆಗೂ ಯೋಚಿಸುತ್ತಿದ್ದಳು. ಮಾರನೆಯ ದಿನ ಬೆಳಗ್ಗೆ ನಂದೀಶನ ಧ್ವನಿಯು ಮುಂಜಾನೆಯ ಮೌನವನ್ನ ಮುರಿಯುತ್ತಾ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ದೀಪಿಕಾ, ಚಹಾ ಮಾಡುತ್ತಿದ್ದೀಯೋ ಅಥವಾ ಇನ್ನು ಮಲಗಿದ್ದೀಯೋ? ಬೇಗ ಮಾಡು, ನನಗೆ ಆಫೀಸ್ಗೆ ಹೋಗಲು ತಡವಾಗುತ್ತದೆ ಅಂದ. ಆದರೆ ಇಂದು ದೀಪಿಕಾಳಿಂದ ಯಾವುದೇ ಉತ್ತರ ಬರಲಿಲ್ಲ. ನಂದೀಶ್ ಸಿಟ್ಟಿನಲ್ಲಿ ಅಡಿಗೆ ಮನೆಗೆ ಹೋಗಿ ನೋಡಿದ. ಆದರೆ ದೀಪಿಕಾ ಅಲ್ಲಿರಲಿಲ್ಲ. ಮಕ್ಕಳ ಕೋಣೆಯಲ್ಲಿ ನೋಡಿದ. ಆದರೆ ಅಲ್ಲಿ ಕೇವಲ ಮಕ್ಕಳಷ್ಟೇ ಮಲಗಿದ್ದರು. ಆದರೆ ಕೋಣೆಯಲ್ಲಿ ಆಚೆ ಈಚೆ ದೃಷ್ಟಿ ಹಾಯಿಸಿದ. ಆದರೆ ಅಲ್ಲಿ ಕೇವಲ ಮಕ್ಕಳ ಆಟಿಕೆಗಳೇ ಹರಡಿದ್ದವು. ನಂತರ ತನ್ನ ಅಮ್ಮನ ಕೋಣೆಯಲ್ಲಿ ಇಣುಕುತ್ತಾ, ಅಮ್ಮ, ದೀಪಿಕಾ ಎಲ್ಲಿದ್ದಾಳೆ ಅಂತ ಕೇಳಿದ. ಅವಳು ತನ್ನ ಕೋಣೆಯಲ್ಲಿರಬೇಕು ಅಥವಾ ಅವಳು ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಮಾಡಲು ಪ್ರಾರಂಭಿಸಿರಬೇಕು ಎಂದು ಗಾಯತ್ರಿಯವರು ಹೇಳಿದಾಗ, ಇಲ್ಲ ಅಮ್ಮ, ನಾನು ಇಡೀ ಮನೆಯನ್ನ ಹುಡುಕಿದೆ, ಅವಳು ಎಲ್ಲಿಯೂ ಇಲ್ಲ ಅಂತ ಹೇಳುವಾಗ ನಂದೀಶನ ಧ್ವನಿಯಲ್ಲಿ ಕೋಪವಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಹೇಳಿಕೊಳ್ಳಲು ಆಗದ ಚಿಂತೆಯೂ ಇದ್ದಿತು. ಗಾಯತ್ರಿಯವರಿಗೆ ಏನೂ ಅರ್ಥವಾಗಲಿಲ್ಲ. ಅವರ ಮುಖದಲ್ಲಿ ಚಿಂತೆಯ ಗೆರೆಗಳು ಕಾಣಿಸಿಕೊಂಡವು. ನಂತರ ಅವರು, ಎಲ್ಲಿಯಾದರೂ ಅವಳು ಮನೆ ಬಿಟ್ಟು ಹೋಗಿರಬಹುದೇ ಎಂದು ಕೇಳಿದರು. ಅವರ ಮಾತುಗಳು ನಂದೀಶನ ಒಳಗೆ ಒಂದು ಸಂಚಲನವನ್ನ ಉಂಟು ಮಾಡಿದವು. ಆದರೆ ಅವನು ಬೇಗನೆ ತನ್ನ ಮುಖದಲ್ಲಿ ಬೇಜವಾಬ್ದಾರಿಯ ನಗುವನ್ನ ತಂದುಕೊಂಡು, ಹೋದಳಾ? ಹೋಗಿದ್ದರೆ ಒಳ್ಳೆಯದೇ ಆಯಿತು. ನನಗೆ ಅವಳ ಮುಖವನ್ನ ಕಂಡರೆ ತಿರಸ್ಕಾರದ ಭಾವನೆ ಮೂಡುತ್ತಿತ್ತು. ಈಗಲಾದರೂ ನಾನು ನೆಮ್ಮದಿ ಶಾಂತಿಯಿಂದ ಬದುಕಬಹುದು ಅಂತ ಹೇಳಿದ. ಆದರೆ ನಂದೀಶ ತನ್ನ ಅಂತರಂಗದಲ್ಲಿ ಚಿಂತಿತನಾಗಿದ್ದನು. ವಿಷಯ ಇಷ್ಟೊಂದು ಉಲ್ಬಣಗೊಳ್ಳುತ್ತದೆ ಎಂದು ಅವನು ಎಂದಿಗೂ ಊಹಿಸಿರಲಿಲ್ಲ. ಎಂದಿನಂತೆ ಅವನು ದೀಪಿಕಾಳನ್ನ ಅವಮಾನಿಸಿ ತನ್ನ ಅಹಂಕಾರವನ್ನ ತೃಪ್ತಿಪಡಿಸಿಕೊಳ್ಳಲು ಬಯಸಿದ್ದನು. ಆದರೆ ಅವಳು ಇಂತಹ ಹೆಜ್ಜೆಯನ್ನ ಇಡುತ್ತಾಳೆ ಎಂದು ಅವನು ಕಲ್ಪನೆ ಸಹ ಮಾಡಿರಲಿಲ್ಲ. ಅಷ್ಟಕ್ಕೂ ಅವಳು ಹೀಗೆ ಹೇಳದೆ ಕೇಳದೆ ಎಲ್ಲಿಗೆ ಹೋದಳು ಅನ್ನುವುದು ಅವನ ಇನ್ನೊಂದು ಅಶಾಂತಿಗೆ ಕಾರಣವಾಗಿತ್ತು. ಅವಳು ತನ್ನ ತವರಿಗೆ ಹೋಗುವ ಪ್ರಶ್ನೆ ಇರಲಿಲ್ಲ. ಏಕೆಂದರೆ ವರ್ಷಗಳ ಹಿಂದೆಯೇ ಅವಳ ತಂದೆ ತಾಯಿಯ ನಿಧನರಾಗಿದ್ದರು. ಅಣ್ಣ ತಮ್ಮಂದಿರರು ಇರಲಿಲ್ಲ. ನಂದೀಶನ ಅಶಾಂತಿ ಸತತವಾಗಿ ಬೆಳೆಯುತ್ತಲೇ ಇತ್ತು. ಆದರೂ ಅವನು ತನಗೆ ಏನು ವ್ಯತ್ಯಾಸವೇ ಆಗಿಲ್ಲ, ನಾನು ಖುಷಿಯಾಗಿದ್ದೇನೆ ಅನ್ನುವ ತರ ಎಲ್ಲರಿಗೂ ತೋರಿಸಿಕೊಳ್ಳುತ್ತಿದ್ದ. ದೀಪಿಕಾ ಇಲ್ಲದ ಮನೆ ಈಗ ನಿರ್ಜನವಾಗಿತ್ತು. ಪ್ರತಿದಿನ ಬೆಳಗ್ಗೆ ಉಪಹಾರದ ಸುವಾಸನೆ ಮತ್ತು ಮಕ್ಕಳ ನಗು ಪ್ರತಿಧ್ವನಿಸುತ್ತಿದ್ದ ಜಾಗದಲ್ಲಿ ಈಗ ತಣ್ಣನೆಯ ಮೌನ ಆವರಿಸಿತ್ತು. ಮಕ್ಕಳ ನಗು ದೂರ ಹೋಗಿತ್ತು. ಗಾಯತ್ರಿಯವರು ಬೆಳಗ್ಗೆ ಬೇಗನೆ ಎದ್ದು ಮಕ್ಕಳ ತಯಾರಿ ಮಾಡಬೇಕಾಗಿತ್ತು. ಮುಂಜಾನೆ ಕೆಲಸದ ಓಡಾಟದಲ್ಲಿ ಗಾಯತ್ರಿಯವರಿಗೆ ಸಾಕಾಗಿ ಹೋಗುತ್ತಿತ್ತು. ಅವರಿಗೆ ಬೇಗನೆ ನಾಷ್ಟಾ ತಯಾರು ಮಾಡಲು ಆಗದೇ ಇದ್ದಾಗ ಅಲ್ಲಿ ಮೊಮ್ಮಕ್ಕಳ ಸ್ಕೂಲ್ ಬಸ್ ಬರುವ ಸಮಯ ಆಗಿರುತ್ತಿತ್ತು. ಆಗ ಅವಸರದಲ್ಲಿ ಆ 2 ಮೊಮ್ಮಕ್ಕಳು ಮತ್ತು ನಂದೀಶನಿಗೆ ಅನಿವಾರ್ಯವಾಗಿ ಟಿಫಿನ್ ಬಾಕ್ಸ್ಗೆ ಬ್ರೆಡ್ ಮತ್ತು ಟೋಸ್ಟ್ ಇಟ್ಟು ಕಳಿಸುತ್ತಿದ್ದರು. ನಂದೀಶ ಮೊದಲಾದರೆ ದೀಪಿಕಾ ಮಾಡಿಕೊಡುತ್ತಿದ್ದ ಬಿಸಿ ಬಿಸಿ ಚಪಾತಿಯಲ್ಲಿ ತಪ್ಪನ್ನು ಹುಡುಕುತ್ತಿದ್ದವ ಈಗ ಸುಮ್ಮನೆ ಕುಳಿತು ಬ್ರೆಡ್, ಬಿಸ್ಕಿಟ್ ಅಥವಾ ಟೋಸ್ಟ್ ಅನ್ನ ತಿನ್ನುತ್ತಿದ್ದ. ಎಷ್ಟೋ ಬಾರಿ ನಾಷ್ಟಾ ಅಥವಾ ಟೀ ಕುಡಿಯದೆ ಹಾಗೆ ಆಫೀಸ್ಗೆ ಹೋಗುತ್ತಿದ್ದ ಮತ್ತು ಕ್ಯಾಂಟೀನ್ನಲ್ಲಿ ಇರುವಂತಹ ತಿಂಡಿಯನ್ನ ತಿನ್ನುತ್ತಿದ್ದ. ಮಕ್ಕಳು ಈಗ ಸಪ್ಪೆ ಆಗಿರುತ್ತಿದ್ದರು. ಅವರು ಆಗಾಗ್ಗೆ ಗಾಯತ್ರಿಯವರಿಗೆ, ಅಜ್ಜಿ, ಮಮ್ಮಿ ಎಲ್ಲಿ ಹೋಗಿದ್ದಾಳೆ? ಅವಳು ನಮ್ಮನ್ನ ಬಿಟ್ಟು ಹೋದಳೆ? ಇನ್ನು ಮುಂದೆ ಅವಳು ನಮ್ಮ ಹತ್ತಿರ ಎಂದಿಗೂ ಬರುವುದಿಲ್ಲವೇ ಅಂತ ಕೇಳುತ್ತಿದ್ದರು. ಗಾಯತ್ರಿ ಅವರು ಅವರನ್ನ ಸಮಾಧಾನ ಪಡಿಸುತ್ತಾ, ಇಲ್ಲ ಮಕ್ಕಳೇ, ಮಮ್ಮಿ ಆದಷ್ಟು ಬೇಗನೆ ಬರುತ್ತಾಳೆ, ಅವಳು ಯಾವುದೋ ಕೆಲಸದ ಮೇಲೆ ಹೋಗಿದ್ದಾಳೆ ಅಂತ ಹೇಳುತ್ತಾ ಅವರ ಮನಸ್ಸು ಕೂಡ ಭಾರವಾಗುತ್ತಿತ್ತು. ದೀಪಿಕಾಳ ಅನುಪಸ್ಥಿತಿಯು ಇಡೀ ಮನೆಯ ವ್ಯವಸ್ಥೆಯನ್ನ ಅಸ್ತವ್ಯಸ್ತಗೊಳಿಸುತ್ತಿತ್ತು. ಮೊದಲು ಸೊಸೆಯಿಂದ ಹೆಚ್ಚು ಕೆಲಸ ಮಾಡಲು ಅವಕಾಶವಿಲ್ಲದ ಗಾಯತ್ರಿಯವರು ಈಗ ಕೆಲಸದ ಆಯಾಸದಿಂದಾಗಿ ಕುಗ್ಗಿ ಹೋಗುತ್ತಿದ್ದರು. ಅವರಿಗೆ ಹುರುಪು ಇದ್ದಾಗ ಮಾತ್ರ ಬಟ್ಟೆ ಒಗೆಯುತ್ತಿದ್ದರು. ಇಲ್ಲದಿದ್ದರೆ ಮೈಲಿಗೆ ಇರುವ ಬಟ್ಟೆಗಳನ್ನು ಹಾಗೆಯೇ ಉಳಿದು ಬಿಡುತ್ತಿದ್ದವು. ನಂದೀಶನು ದಾರಿ ಕಾಣದೆ ಅದೇ ಮೈಲಿಗೆ ಬಟ್ಟೆಗಳನ್ನು ಹಾಕಿಕೊಂಡು ಆಫೀಸ್ಗೆ ಹೋಗುತ್ತಿದ್ದ. ದೀಪಿಕಾಳ ಸಂಪಾದನೆ ಮನೆಗೆ ದೊರಕದ ಕಾರಣ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಯಿತು. ಅಂತಹ ಪರಿಸ್ಥಿತಿಯಲ್ಲಿ ನಂದೀಶ ತನ್ನ ಬಾಸ್ನಿಂದ ಮುಂಗಡ ಹಣ ತೆಗೆದುಕೊಳ್ಳಬೇಕಾಯಿತು. ಆದರೆ ಅವನು ಬಾಸ್ ಕ್ಯಾಬಿನ್ ತಲುಪಿದಾಗ ಬಾಸ್ ಅವನ ಕೊಳಕು ಬಟ್ಟೆಗಳನ್ನು ನೋಡಿ ಬೇಸರಗೊಂಡು ಕೋಪದಿಂದ, ಮಿಸ್ಟರ್ ನಂದೀಶ್,
ನೀವು ಯಾವ ಸ್ಥಿತಿಯಲ್ಲಿ ನಿಮ್ಮನ್ನ ನೀವು ಇಟ್ಟುಕೊಂಡಿದ್ದೀರಿ? ಇದು ಆಫೀಸ್ ಆಗಿದೆ, ಹಸು ಎಮ್ಮೆ ಕಟ್ಟುವ ಕೊಠಡಿಯಲ್ಲ. ಆಫೀಸ್ಗೆ ಬರುವ ಪ್ಯೂನ್ಗಳು ಸಹ ನಿಮಗಿಂತ ಸ್ವಚ್ಛವಾಗಿ ಕಾಣುತ್ತಾರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ಕೆಲಸದ ಮೇಲೆಯೇ ಅಸಡ್ಡೆ ತೋರಿಸುತ್ತಿದ್ದೀರಿ. ಅಷ್ಟಕ್ಕೂ ನೀವು ಎಲ್ಲಿ ಕಳೆದು ಹೋಗುತ್ತೀರಿ? ಮೇಲಾಗಿ ಅಡ್ವಾನ್ಸ್ ಕೇಳಲು ಬರುತ್ತಿದ್ದೀರಿ. ನೌಕರಿ ಮಾಡುವುದಿದ್ದರೆ ಸಮಯಕ್ಕೆ ಸರಿಯಾಗಿ ಆಫೀಸ್ಗೆ ಬರಬೇಕಾಗುತ್ತದೆ ಮತ್ತು ಎಲ್ಲಾ ಕೆಲಸವನ್ನು ಗಮನವಿಟ್ಟು ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ಈ ಪೋಸ್ಟ್ಗಾಗಿ ಬಹಳ ಜನ ಇಂಟರ್ವ್ಯೂ ಕೊಡಲು ತಯಾರಾಗಿ ನಿಂತಿದ್ದಾರೆ ಅಂತ ಹೇಳಿದರು. ಬಾಸ್ನಿಂದ ಬೈಗುಳವನ್ನ ತಿಂದು ನಂದೀಶ್ ಮನೆಗೆ ಹಿಂತಿರುಗಿದಾಗ ಅವನ ಮಕ್ಕಳ ಊದಿದ ಮುಖಗಳು ಕಂಡವು. ಏನಾಯಿತು ಮಗನೇ, ನೀನು ಯಾಕೆ ದುಃಖದಿಂದ ಕುಳಿತಿದ್ದೀಯಾ ಅಂತ ನಂದೀಶ್ ತನ್ನ ಮಗನನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಕೇಳಿದನು. ನಂತರ ಆ ಮಗುವು, ಅಪ್ಪ, ಪ್ರತಿದಿನ ನಾವು ಟೀಚರಿಂದ ಬಯಸಿಕೊಳ್ಳುವುದು ಆಗಿದೆ, ಏಕೆಂದರೆ ನಮ್ಮ ಹೋಮ್ವರ್ಕ್ ಪೂರ್ತಿ ಆಗಿರುವುದಿಲ್ಲ. ಟೀಚರ್ ಹೇಳುವುದು ನಮಗೆ ತಿಳಿಯುತ್ತಿಲ್ಲ, ಕೇವಲ ಯಾವಾಗಲೂ ಮಮ್ಮಿಯ ನೆನಪು ಬರುತ್ತದೆ ಎಂದಿತು. ನಂದೀಶ್ ತನ್ನ ಮಗನ ಮಾತು ಕೇಳಿ ದಂಗಾಗಿ ಕುಳಿತ. ಅವನಿಗೆ ಏನು ಉತ್ತರ ಕೊಡಬೇಕು ಅಂತ ಅರ್ಥವಾಗಲಿಲ್ಲ. ಅವನು ಸುಮ್ಮನೆ ಕುಳಿತು ಮಗನ ಕಣ್ಣುಗಳನ್ನೇ ನೋಡುತ್ತಿದ್ದ. ನಂದೀಶನ ಕೋಪ ನಿಧಾನವಾಗಿ ಕರಗುತ್ತಿತ್ತು. ಈಗ ಅವನು ತಡರಾತ್ರಿಯವರೆಗೂ ಎಚ್ಚರವಾಗಿರುತ್ತಿದ್ದನು. ದೀಪಿಕಾ ತನ್ನ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಅಗತ್ಯವನ್ನ ಹೇಗೆ ಪೂರೈಸುತ್ತಿದ್ದಳು ಎಂಬುದರ ಬಗ್ಗೆ ಅವನು ಯೋಚಿಸುತ್ತಿದ್ದನು. ದೀಪಿಕಾ ಇಲ್ಲದೆ ಎಲ್ಲವೂ ಅಪೂರ್ಣ ಎಂದು ಅವನಿಗೆ ಅರಿವಾಗುತ್ತಿತ್ತು. ಈಗ ಅವನಿಗೆ ತನ್ನ ಪತ್ನಿಯ ಮಹತ್ವದ ಅರಿವು ಆಗತೊಡಗಿತ್ತು. ಮತ್ತು ಇಂದು ಮನೆಯಲ್ಲಿನ ಮೌನ ಮತ್ತು ಮಕ್ಕಳ ಮುಗ್ಧ ದೂರುಗಳು ನಂದೀಶನನ್ನ ಆಳವಾಗಿ ನಡುಗಿಸಿದವು. ಅವನು ಕಣ್ಣೀರು ಸುರಿಸುತ್ತಾ ಮಗನೇ, ನಾನೇ ಈ ಸಮಸ್ಯೆಯನ್ನ ಸೃಷ್ಟಿಸಿದ್ದೇನೆ, ಆದ್ದರಿಂದ ನಾನೇ ಇದನ್ನ ಪರಿಹರಿಸಬೇಕು. ಆದರೆ ದೀಪಿಕಾ ಎಲ್ಲಿದ್ದಾಳೆ? ಅಷ್ಟಕ್ಕೂ ಅವಳು ಎಲ್ಲಿಗೆ ಹೋದಳು ಎಂದು ನನಗೆ ತಿಳಿಯುತ್ತಿಲ್ಲ ಎಂದು ಹೇಳಿದನು. ಅವಳು ತನ್ನ ಸ್ನೇಹಿತೆ ನಿಶಾಳ ಮನೆಯಲ್ಲಿದ್ದಾಳೆ ಮಗನೇ ಅಂತ ಗಾಯತ್ರಿ ಅವರು ಹೇಳಿದಾಗ ನಂದೀಶ್ ಆಘಾತದಿಂದ ಅವರತ್ತ ನೋಡಿದನು. ಏನು ಅಂದರೆ ನಿಮಗೆ ಮೊದಲೇ ಗೊತ್ತಿತ್ತಾ ಅಂದನು. ಹೌದು ಮಗನೇ, ಅವಳು ನನಗೆ ಎಲ್ಲವನ್ನ ಹೇಳಿ ಹೋಗಿದ್ದಾಳೆ. ನಂದೀಶ್, ಕಳೆದ 13 ವರ್ಷಗಳಿಂದ ಅವಳು ನಿನ್ನ ವ್ಯಂಗ್ಯವನ್ನ ಸಹಿಸಿಕೊಳ್ಳುತ್ತಾ ಬಂದಿದ್ದಾಳೆ, ನಿನ್ನ ಕಠಿಣ ಮಾತುಗಳನ್ನ ಕೇಳುತ್ತಾ ಬಂದಿದ್ದಾಳೆ. ನಿನ್ನಿಂದ ಅವಳು ಉಸಿರುಗಟ್ಟಿದ ಜೀವನವನ್ನ ನಡೆಸಬೇಕಾಯಿತು. ನೀನು ಅವಳ ಕಠಿಣ ಪರಿಶ್ರಮವನ್ನು ಎಂದಿಗೂ ಮೆಚ್ಚಲಿಲ್ಲ, ಆದರೆ ಅವಳು ಮಾಡುತ್ತಿದ್ದ ಎಲ್ಲದರಲ್ಲೂ ತಪ್ಪುಗಳನ್ನ ಹುಡುಕುತ್ತಿದ್ದೆ. ಆದರೂ ಅವಳು ಸಹಿಸಿಕೊಂಡಿದ್ದಳು. ಆದರೆ ಆ ದಿನ ನಿನ್ನಿಂದ ಅವಳ ಮೇಲೆ ಬಂದ ಆರೋಪವನ್ನು ಅವಳಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ನೀನು ನಿನ್ನ ವಿಷಪೂರಿತ ಮಾತುಗಳಿಂದ ಅವಳ ಹೃದಯವನ್ನ ತುಂಬಾ ನೋಯಿಸಿದ್ದೀಯಾ. ಅವಳು ಒಳಗಿನಿಂದ ಅದುರಿ ಹೋದಳು. ರಾತ್ರಿ ನಾನು ಅವಳನ್ನ ನನ್ನ ಕೋಣೆಗೆ ಕರೆತಂದಾಗ ಅವಳು ಇಡೀ ರಾತ್ರಿ ಎಚ್ಚರವಾಗಿದ್ದಳು. ನಿನಗೆ ಅವಳ ಕಣ್ಣೀರಿನಿಂದ ಬಹುಶಃ ಏನು ವ್ಯತ್ಯಾಸವಾಗಲಿಲ್ಲ. ಅವಳ ಒಳಗೆ ಎಷ್ಟು ನೋವಾಗುತ್ತಿದೆ ಅಂತ ನಾನು ಗಮನಿಸಿದೆ. ಅವಳಿಲ್ಲಿ ಉಸಿರುಗಟ್ಟಿದ ಜೀವನ ನಡೆಸುವುದು ನನಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಅವಳು ಮನೆ ಬಿಡಲು ನಿರ್ಧರಿಸಿದಾಗ ಅವಳು ಶಾಂತಯುತವಾಗಿ ಬದುಕಲು ನಾನು ಅವಳ ನಿರ್ಧಾರಕ್ಕೆ ಒಪ್ಪಿಕೊಂಡೆ ಮತ್ತು ನಾನು ಜೀವಂತವಾಗಿರುವವರೆಗೂ ಮಕ್ಕಳಿಗೆ ಯಾವುದೇ ಕೊರತೆ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ಕೊಟ್ಟೆ. ಆದ್ದರಿಂದ ಅವಳು ಧೈರ್ಯವಾಗಿ ಮನೆ ಬಿಟ್ಟು ಹೋದಳು ಅಂತ ಹೇಳಿದರು. ತಾಯಿಯ ಮಾತುಗಳನ್ನು ಕೇಳಿದ ನಂತರ ನಂದೀಶನ ಮುಖದಲ್ಲಿ ವಿಷಾದದ ಲಕ್ಷಣಗಳು ಕಾಣುತ್ತಿದ್ದವು. ಅವನು ಮೆಲುಧ್ವನಿಯಲ್ಲಿ, ಅಮ್ಮ, ಆದರೆ ನೀವು ನನಗೆ ಮೊದಲೇ ಏಕೆ ಹೇಳಲಿಲ್ಲ ಎಂದು ಕೇಳಿದನು. ಗಾಯತ್ರಿಯವರು ಗಂಭೀರ ಸ್ವರದಲ್ಲಿ, ಮಗನೇ, ಇದರಿಂದ ನಿನಗೆ ಏನು ವ್ಯತ್ಯಾಸ ಆಗುತ್ತಿತ್ತು? ನೀನು ಅವಳನ್ನು ಎಲ್ಲದರಲ್ಲೂ ತಪ್ಪಾಗಿ ತಿಳಿಯುತ್ತಿದ್ದೆ. ಮಗನೇ, ನೀನು ಈ ಮಾತನ್ನು ತಿಳಿದುಕೊಳ್ಳಲೇಬೇಕು. ಪತ್ನಿ ಆದವಳು ಕೇವಲ ಗೃಹಿಣಿಯಾಗಿರುವುದಿಲ್ಲ, ಅವಳು ನಿನ್ನ ಜೀವನದ ಸಂಗಾತಿಯಾಗಿದ್ದಳು. ಅವಳಿಲ್ಲದೆ ಈ ಮನೆ ಪೂರ್ತಿ ಆಗುವುದಿಲ್ಲ, ನಿನ್ನ ಜೀವನವೂ ಕೂಡ ಅಂತ ಹೇಳಿದರು. ನಂದೀಶ್ ಈಗ ಸಂಪೂರ್ಣವಾಗಿ ಮೌನವಾಗಿದ್ದ. ಅವನೊಳಗೆ ಆಳವಾದ ಅಶಾಂತಿ ಏಳಲು ಪ್ರಾರಂಭಿಸಿತು. ಅಷ್ಟರಲ್ಲಿ 2 ಮಕ್ಕಳು ಓಡಿ ಬಂದು, ಅಪ್ಪ, ದಯವಿಟ್ಟು ಅಮ್ಮನನ್ನ ಕರೆದುಕೊಂಡು ಬಾ, ಅವಳಿಲ್ಲದೆ ಏನು ಚೆನ್ನಾಗಿಲ್ಲ ಅಂತ ಹೇಳುತ್ತಾ ಇಬ್ಬರು ಮಕ್ಕಳು ಅಳಲು ಪ್ರಾರಂಭಿಸಿದರು. ಮಕ್ಕಳ ಮಾತು ಕೇಳಿ ನಂದೀಶನ ಹೃದಯ ಇನ್ನಷ್ಟು ಕರಗಿತು. ಆಗ ಅವರು, ಅಳಬೇಡ ಮಗನೇ, ನಿನ್ನ ತಾಯಿ ಖಂಡಿತ ಬರುತ್ತಾಳೆ. ನಾನು ಅವಳ ಕಾಲಿಗೆ ಬಿದ್ದಾದರೂ ಸಹ ಕ್ಷಮೆ ಕೇಳುತ್ತೇನೆ ಅಂತ ಹೇಳಿದ. ಅವನು ಮತ್ತೆ ತನ್ನ ತಾಯಿಯ ಕಡೆಗೆ ನೋಡಿ, ಅಮ್ಮ, ನನ್ನನ್ನ ಕ್ಷಮಿಸು ಬಿಡಮ್ಮ, ನಾನು ಎಷ್ಟು ತಪ್ಪು ಮಾಡುತ್ತಿದ್ದೇನೆ ಅಂತ ತನಗೆ ಆಗ ತಿಳಿಯಲಿಲ್ಲ. ದೀಪಿಕಾಳ ರೂಪದಲ್ಲಿ ನನಗೆ ಮುತ್ತು ರತ್ನ ಸಿಕ್ಕಿತ್ತು, ಆದರೆ ನಾನು ಅದನ್ನ ಕಲ್ಲು ಅಂತ ತಿಳಿದು ನನ್ನ ಕಾಲಿನಿಂದಲೇ ಒದ್ದು ಹೊರಗೆ ತಳ್ಳಿದೆ. ನಾನೀಗ ಹೋಗುತ್ತೇನೆ, ದೀಪಿಕಾಳನ್ನ ಕರೆದುಕೊಂಡು ಬರಲು ಅಂತ ಹೇಳಿದ. ಅಪ್ಪ, ನಾವು ನಿನ್ನ ಜೊತೆಗೆ ಬರುತ್ತೇವೆ ಅಂತ 2 ಮಕ್ಕಳು ಒಕ್ಕರುಳಿನಿಂದ ಹೇಳಿದರು.
ನಂದೀಶ್ ತಡ ಮಾಡದೆ ತನ್ನ 2 ಮಕ್ಕಳನ್ನ ಕರೆದುಕೊಂಡು ದೀಪಿಕಾಳ ಗೆಳತಿ ನಿಶಾಳ ಮನೆಯ ಕಡೆಗೆ ಹೊರಟ. ಬಹಳ ಸಮಯದ ನಂತರ ಅವನ ಮಕ್ಕಳ ಮುಖದಲ್ಲಿ ನಗು ಮೂಡಿತು. ನಂದೀಶನ ಕಣ್ಣ ಮುಂದೆ ದೀಪಿಕಾಳ ಮುಖ ಮಿನುಗುತ್ತಿತ್ತು. ದೀಪಿಕಾ ಸ್ವಲ್ಪ ಸಮಯದ ಹಿಂದೆ ತನ್ನ ಸ್ನೇಹಿತೆ ನಿಶಾ ಜೊತೆ ಕಚೇರಿಯಿಂದ ಅವಳ ಮನೆಗೆ ಮರಳಿದ್ದಳು. ಕೈಯಲ್ಲಿ ಚಹಾ ಕಪ್ ಹಿಡಿದು ಸೋಫಾದಲ್ಲಿ ಕುಳಿತಿದ್ದ ದೀಪಿಕಾ ಸಂಪೂರ್ಣವಾಗಿ ಮೌನವಾಗಿದ್ದಳು. ಆದರೆ ಅವಳೊಳಗೆ ಬಿರುಗಾಳಿಯ ಬೀಸುತ್ತಿತ್ತು. ಅವಳು ತನ್ನ ಮಕ್ಕಳ ನಗು, ಅವರ ಮುಗ್ಧ ಮುಖಗಳು, ಅವರ ಮುಗ್ಧ ಮಾತುಗಳನ್ನು ಕಳೆದುಕೊಂಡಿದ್ದಳು. ಹಲವು ದಿನಗಳಿಂದ ಅವಳನ್ನ ಈ ಸ್ಥಿತಿಯಲ್ಲೇ ನೋಡುತ್ತಿದ್ದ ನಿಶಾಳಿಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ದೀಪಿಕಾ, ಹೀಗೆ ಆದರೆ ಕೆಲಸ ಆಗುವುದಿಲ್ಲ. ನೀನು ಹೀಗೆ ಅಳುವುದರಿಂದ ನಿನ್ನ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುತ್ತೀಯ. ನಿನ್ನನ್ನು ನೀನು ನಿಯಂತ್ರಿಸಿಕೋ. ಏನೆಲ್ಲ ನಡೆಯುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ. ನೋಡುತ್ತಿರು, ಆದಷ್ಟು ಬೇಗನೆ ಎಲ್ಲ ಸರಿಯಾಗುತ್ತದೆ ಅಂದಳು. ಆದರೆ ನಿಶಾ, ಮಕ್ಕಳಿಂದ ದೂರವಿದ್ದು ನಾನು ಅವರಿಗೂ ಕೂಡ ಶಿಕ್ಷೆ ಕೊಡುತ್ತಿದ್ದೇನೆ ಅಂತ ದೀಪಿಕಾ ಹೇಳಿದಳು. ಅಷ್ಟರಲ್ಲಿ ಬಾಗಿಲ ಮುಂದೆ ಆಗಮನವಾಯಿತು. ನಿಶಾ ಬೆಚ್ಚಿ ಬಿದ್ದು, ಬಹುಶಃ ಯಾರೂ ಬಂದಿರಬಹುದು, ತಾಳು, ನಾನು ನೋಡುತ್ತೇನೆ ಅಂದಳು. ಬಾಗಿಲು ತೆರೆಯಿತು ಮತ್ತು ನಂದೀಶ್ ಮುಂದೆ ನಿಂತಿದ್ದನ್ನ ನೋಡಿ ನಿಶಾ ಮೂಕಳಾದಳು. ಅವನ ಜೊತೆ 2 ಮಕ್ಕಳಿದ್ದರು. ಅವರ ಮುಖಗಳಲ್ಲಿ ಸಂತೋಷ ಮತ್ತು ಅಶಾಂತಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ನಂದೀಶ್ ತಡವರಿಸುತ್ತಾ, ನಿಶಾ, ನಾನು ಒಳಗೆ ಬರಬಹುದೇ? ನಾನು ದೀಪಿಕಾಳೊಂದಿಗೆ ಮಾತನಾಡಲು ಬಯಸುತ್ತೇನೆ ಅಂತ ಹೇಳಿದಳು. ನಿಶಾಳು ಒಂದು ಆಳವಾದ ಉಸಿರನ್ನ ಎಳೆದುಕೊಂಡು ಅವನನ್ನು ಒಳಗೆ ಬರುವಂತೆ ಸನ್ನೆ ಮಾಡಿದಳು. ನಂದೀಶ್ ಹೆಜ್ಜೆ ಇಡುವ ಮೊದಲೇ 2 ಮಕ್ಕಳು ಒಳಗೆ ಓಡಿದರು. ಒಮ್ಮೆಲೆ ಮಕ್ಕಳನ್ನ ಎದುರಿಗೆ ನೋಡಿದ ದೀಪಿಕಾಳ ಕಣ್ಣುಗಳು ಅಗಲವಾದವು. 2 ಮಕ್ಕಳು ಮಮ್ಮಿ ಮಮ್ಮಿ ಅನ್ನುತ್ತಾ ಅವಳ ಹತ್ತಿರ ಓಡಿದರು. ದೀಪಿಕಾ ಆ 2 ಮಕ್ಕಳನ್ನ ತನ್ನ 2 ಕೈಗಳಿಂದ ತಬ್ಬಿಕೊಂಡಳು. ಅವಳ ಕಣ್ಣುಗಳಲ್ಲಿ ಖುಷಿಯ ಆನಂದ ಬಾಷ್ಪ ಇದ್ದಿತು. ಅರೆ ಮಕ್ಕಳೇ, ನೀವಿಬ್ಬರು ಹೇಗಿದ್ದೀರಿ? ಸರಿಯಾಗಿ ಊಟವನ್ನ ಮಾಡುತ್ತೀರಲ್ಲವೇ? ಅಜ್ಜಿಯನ್ನು ಹೆಚ್ಚು ಪೀಡಿಸುವುದಿಲ್ಲ ತಾನೆ ಅಂತ ತುಂಬಿದ ಗಂಟಲಿನಿಂದ ದೀಪಿಕಾ ಕೇಳಿದಳು. ಅಮ್ಮ, ನಾವು ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ. ಮನೆಯಲ್ಲಿ ಏನೂ ಚೆನ್ನಾಗಿಲ್ಲ, ಪ್ಲೀಸ್ ಮನೆಗೆ ಹಿಂತಿರುಗಿ ಬಾ ಅಂತ ಹೇಳಿದರು. ಮಕ್ಕಳ ಮುಗ್ಧ ಮುಖಗಳು ಮತ್ತು ಅವರು ಉಸಿರುಗಟ್ಟಿದ ಧ್ವನಿಯನ್ನ ಕೇಳಿದ ದೀಪಿಕಾಳ ಹೃದಯವು ಭಾವುಕತೆಯಿಂದ ತುಂಬಿ ಹೋಯಿತು. ಅವಳು ಅವರ 2 ಕೆನ್ನೆಗಳಿಗೆ ಮುತ್ತಿಡುತ್ತಾ, ನನಗೂ ನಿಮ್ಮ ನೆನಪು ಬಹಳ ಬರುತ್ತದೆ, ಆದರೆ ಪರಿಸ್ಥಿತಿಯೇ ಹೀಗೆ ಅನ್ನುತ್ತಾ ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಆಗ ದೀಪಿಕಾಳ ಕಣ್ಣುಗಳು ಮುಂದೆ ನಿಂತು ತಾಯಿ ಮಕ್ಕಳ ಪುನರ್ಮಿಲನವನ್ನ ನೋಡುತ್ತಿದ್ದ ನಂದೀಶನ ಮೇಲೆ ಬಿದ್ದವು. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿರುವುದನ್ನ ನೋಡಿ ದೀಪಿಕಾ ಆಶ್ಚರ್ಯಚಕಿತಳಾದಳು. ನಂತರ ನಂದೀಶ್ ಆಳವಾದ ಉಸಿರನ್ನ ತೆಗೆದುಕೊಂಡು, ದೀಪಿಕಾ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ನನಗೆ ಅರ್ಥವಾಗಿದೆ. ನಾನು ಕೇವಲ ನಿನಗೆ ಕ್ಷಮೆ ಕೇಳಲು ಬಂದಿದ್ದೇನೆ. ನಾನು ನಿನ್ನ ಪ್ರೀತಿ ಮತ್ತು ಪರಿಶ್ರಮಕ್ಕೆ ಗೌರವ ಕೊಡಲಿಲ್ಲ. ನಾನು ನಿನ್ನನ್ನು ಪ್ರತಿ ಸಲ ತಪ್ಪಾಗಿ ತಿಳಿಯುತ್ತಿದ್ದೆ. ನಿನ್ನ ಮೇಲೆ ಕಾರಣವಿಲ್ಲದೆ ಸಂಶಯಪಟ್ಟೆ. ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ನಾನು ಪ್ರಯತ್ನವನ್ನೇ ಮಾಡಲಿಲ್ಲ. ನೀನು ನನ್ನ ಜೊತೆ ಇಲ್ಲದಿದ್ದಾಗ ನಿನ್ನ ಮಹತ್ವ ನನಗೆ ಅರಿವಾಯಿತು. ನೀನಿಲ್ಲದೆ ಮನೆ ನಿರ್ಜನವಾಗಿದೆ. ಮಕ್ಕಳು ನಿನ್ನನ್ನು ನೆನೆದು ಅಳುತ್ತಾರೆ. ಅಮ್ಮ ಕೂಡ ಎದೆಗುಂದಿದ್ದಾಳೆ. ಆದರೆ ನನ್ನನ್ನು ನಂಬು. ನನ್ನ ವರ್ತನೆಯಿಂದ ನನಗೆ ತುಂಬಾ ನಾಚಿಕೆಯಾಗುತ್ತಿದೆ. ದಯವಿಟ್ಟು ಹಿಂತಿರುಗಿ ಬಾ ಅಂತ ಹೇಳಿದಾಗ ದೀಪಿಕಾಳು, ನಂದೀಶ್, ಕ್ಷಮೆ ಕೇಳುವುದರಿಂದ ಎಲ್ಲವೂ ಸರಿಯಾಗುವುದಿಲ್ಲ. ಸಂಬಂಧದಲ್ಲಿ ನಂಬಿಕೆ ಮತ್ತು ಗೌರವ ಬಹಳ ಮುಖ್ಯ ಅಂದಳು. ನಂದೀಶನು ನಾಚಿಕೆಯಿಂದ ಕೆಳಗೆ ನೋಡುತ್ತಾ, ನಾನು ನಿನಗೆ ಅದನ್ನೆಲ್ಲ ಕೊಡುತ್ತೇನೆ ದೀಪಿಕಾ. ನೀನು ಉಸಿರುಗಟ್ಟಿಸುತ್ತಾ ಕಳೆದ ನಿನ್ನ ಆ 13 ವರ್ಷಗಳನ್ನು ನಾನು ಹಿಂತಿರುಗಿಸಲು ಸಾಧ್ಯವಿಲ್ಲ. ಆದರೆ ಇಂದಿನಿಂದ ನಿನಗೆ ದೂರು ನೀಡಲು ಸಹ ಒಂದೇ ಒಂದು ಅವಕಾಶವನ್ನು ನಾನು ನೀಡುವುದಿಲ್ಲ ಎಂದು ನಾನು ನಿನಗೆ ಭರವಸೆ ನೀಡುತ್ತೇನೆ. ದಯವಿಟ್ಟು ನೀನು ಮನೆಗೆ ಹಿಂತಿರುಗಿ ಬಾ ಅಷ್ಟೇ ಎಂದು ಅವನು ಹೇಳಿದ. ದೀಪಿಕಾ ತನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ಮಕ್ಕಳನ್ನ ನೋಡಿದಳು. ಅವರು ತಮ್ಮ ತಾಯಿಯೊಂದಿಗೆ ಮನೆಗೆ ಮರಳುವ ಭರವಸೆಯಿಂದ ಅವಳ ಕಣ್ಣುಗಳನ್ನು ನೋಡುತ್ತಿದ್ದರು. ಈಗ ಅವರಿಂದ ದೂರವಿರಲು ಅವಳಿಗೂ ಸಾಧ್ಯವಿರಲಿಲ್ಲ. ಅವಳು ಒಪ್ಪಿಗೆಯಿಂದ ತಲೆಯಾಡಿಸಿದಳು. ನಂದೀಶನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ದೀಪಿಕಾ ಹಿಂದೆ ತಿರುಗಿ ನಿಶಾಳನ್ನ ನೋಡಿ ಅವಳನ್ನ ತಬ್ಬಿಕೊಂಡಳು ಮತ್ತು ಸ್ವಚ್ಛ ಮನಸ್ಸಿನಿಂದ ಅವಳಿಗೆ ಧನ್ಯವಾದ ತಿಳಿಸಿದಳು. ನಂತರ 2 ಮಕ್ಕಳು ತಮ್ಮ ತಾಯಿಯ 2 ಕೈಗಳ ಬೆರಳುಗಳನ್ನು ಹಿಡಿದು ತಮ್ಮ ದುಂಡು ಮುಖಗಳಲ್ಲಿ ದೊಡ್ಡ ಮುದ್ದಾದ ನಗುವನ್ನ ತಂದುಕೊಂಡರು ಮತ್ತು ದೀಪಿಕಾ ತನ್ನ ಕುಟುಂಬದೊಂದಿಗೆ ತನ್ನ ಮನೆಗೆ ಹಿಂತಿರುಗಿದಳು. ಆದರೆ ಈಗ ಆ ಮನೆಯಲ್ಲಿ ಉಸಿರುಗಟ್ಟುವಿಕೆ ಮತ್ತು ಉದ್ವೇಗದ ಕುರುಹು ಇರಲಿಲ್ಲ. ಬದಲಾಗಿ ಸಂತೋಷವು ಅವಳಿಗಾಗಿ ಕಾಯುತ್ತಿತ್ತು. ಮನೆಯ ವಾತಾವರಣ ಬದಲಾಗಿತ್ತು.
ನಂದೀಶ್ ನಿಜವಾಗಿಯೂ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು. ದೀಪಿಕಾಳಿಗೆ ನಂದೀಶನ ಹೆಂಡತಿಯಾಗಿ ಅವಳಿಗೆ ಸಿಗಬೇಕಾದ ಪ್ರೀತಿ ಮತ್ತು ಗೌರವ ಸಿಕ್ಕಿತು. ಮಕ್ಕಳ ಮುಖದಲ್ಲಿ ನಗು ಮತ್ತೆ ಮೂಡಿತು ಮತ್ತು ಮನೆಯ ವಾತಾವರಣವು ಅಲ್ಲಿ ವಾಸಿಸುವ ಸದಸ್ಯರ ನಿರಾತಂಕದ ನಗುವಿನಿಂದ ತುಂಬಿತ್ತು. ಹಾಗಿದ್ದರೆ ಸ್ನೇಹಿತರೆ, ದೀಪಿಕಾ ತೆಗೆದುಕೊಂಡ ನಿರ್ಧಾರ ಮತ್ತು ಅವಳ ಅತ್ತೆ ಅವಳಿಗೆ ಬೆಂಬಲ ಕೊಟ್ಟಿದ್ದು ಸರಿಯಾಗಿತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಕಥೆಯನ್ನು ನೀವು ಕರ್ನಾಟಕದ ಯಾವ ಪ್ರದೇಶದಿಂದ ನೋಡುತ್ತಿದ್ದೀರಿ ಅಂತಲೂ ತಿಳಿಸಿ. ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.